ಶುಕ್ಲಾಂಬರಧರಂ ವಿಷ್ಣುಗುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇವ ನಿಯವೇನ ವಧನ್ವಯಾನಾಂ ಆದ್ಯಸ್ಯ ನ ಗುಣೇರ್ವಗುಳಾಭಿ ಶ್ರೀರಾಮತ್ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ವಿಭಕ್ತ್ಯಾದಿಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾತರ್ಂ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮುನ ಮಧ್ಯಮಾಂ ಅಶ್ವದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ. ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ, ಧಿಮಿಕಿಟ ಧಿಮಿಕಿಟ ಭಾಜ ಮೃದಂಗ. ಬ್ರಹ್ಮಾ ತಾಳಕರಿ ಗಜಾನನ, ಬ್ರಹ್ಮಾ ತಾಳಕರಿ ಗಜಾನನ. ತಾಂಡವ ನೃತ್ಯ ಕರಿ ತಚಸ ಕೋಟಿ ಸುರಗಣ ದಾಟಿ, ತಚಸ ಕೋಟಿ ಸುರಗಣ ದಾಟಿ. ಮಧ್ಯೆ ಶಿವಗೌರಿ ಗಜಾನನ, ತಾಂಡವ ನೃತ್ಯ ಕರಿ. ಶಂಕರ ಪುತ್ರ ಸುರನರ ಸ್ತೋತ್ರ, ಶಂಕರ ಪುತ್ರ ಸುರನರ ಸ್ತೋತ್ರ. ಅಮಿತ ಕಾಮಿತ ಫಲದಾಯಕ ಗಜಾನನ, ತಾಂಡವ ನೃತ್ಯ ಕರಿ ಗಜಾನನ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗಿರತಕ್ಕಂಥವರು ಪರಮಾತ್ಮನನ್ನು ಕಾಣುವುದಕ್ಕೆ ಹಲವಾರು ಮಾರ್ಗಗಳು ಈ ಜಗತ್ತಿನಲ್ಲಿದ್ದರೂ ಸಹ ಭಕ್ತಿ ಎಂಬುದೊಂದೇ ಬಹು ಸುಲಭವಾದ ಮಾರ್ಗ. ಆ ಮಾರ್ಗದಲ್ಲಿ ಹೋದವರನ್ನ ಪರಮಾತ್ಮ ಬಹುಬೇಗನೆ ತನ್ನೆಡೆಗೆ ಬರಮಾಡಿಸಿಕೊಳ್ಳುತ್ತಾನೆ. ಭಕ್ತರಿಗಾಗಿ ಭಗವಂತ ತನ್ನೆಲ್ಲ ಆಶೀರ್ವಾದಗಳನ್ನು ಹೋತಪ್ರೋತವಾಗಿ ಹರಿಯಲು ಸಿದ್ಧನಾಗಿಯೇ ಇರ್ತಾನೆ. ಆ ಶಿವನ ಭಕ್ತರಾದರೂ ಪರಮಾತ್ಮನಿಗೋಸ್ಕರವಾಗಿ ತಮ್ಮೆಲ್ಲ ತನು ಮನ ಧನಗಳನ್ನು ಧಾರೆ ಎರೆಯಲು ಸರ್ವದಾ ಸಿದ್ಧರೇ ಇರ್ತಾರೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಭಕ್ತಿ ಒಂದೇ ಮುಕ್ತಿ ಸಾಧನಾ, ಭಕ್ತಿ ಒಂದೇ ಮುಕ್ತಿ ಸಾಧನಾ, ಭಕ್ತಿ ಒಂದೇ ಮುಕ್ತಿ ಸಾಧನಾ, ಭಕ್ತಿ ಒಂದೇ ಮುಕ್ತಿ ಸಾಧನಾ. ಜಪದಪ ಯೋಗ ಸಾಧನಾ ಅನುಭವಿಸಲು ಕಠಿಣ. ಜಪದಪ ಯೋಗ ಸಾಧನಾ ಅನುಭವಿಸಲು ಕಠಿಣ. ಭಕ್ತಿ ಒಂದೇ ಮುಕ್ತಿ ಸಾಧನಾ. ಭಕ್ತಿ ಒಂದೇ ಮುಕ್ತಿಗೆ ಸುಲಭವಾದ ಸಾಧನ. ಆ ಭಕ್ತಿಯ ಪಥದಲ್ಲಿ ನಡೆದು ಶಿವನನ್ನು ತನ್ನೆಡೆಗೆ ಬರಮಾಡಿಸಿಕೊಂಡು ತನ್ನೆಲ್ಲವನ್ನು ಅರ್ಪಿಸಿ ತನು ಮನ ಧನಗಳನ್ನು ಮಾತ್ರವಲ್ಲದೆ ಶಿವ ಬಯಸಿದ ಎಂದು ತನ್ನ ತನಯನನ್ನೇ ಅರ್ಪಿಸಿದ ಶ್ರೇಷ್ಠ ಶಿವಭಕ್ತನಾದ ಸಿರಿಯಾಳನ ಚರಿತ್ರೆಯನ್ನ ನಾವು ಇಂದು ಕೇಳಿ ಸಂತೋಷ ಪಡುವ ಕಾಲ ಪರಮಾತ್ಮ ಒದಗಿಸಿಕೊಟ್ಟಿದ್ದಾನೆ. ಅಂದ ಮೇಲೆ ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಚರಿತೆಯ ಪಾಡೆ ಪಾಡಿ ಪೊಗಳಲ್ ಅತಿ ಮೋದವೆನಿಪುದು ಸುರುಚಿರ ಭಾಗ್ಯ ಸುಸಾಧಕವೋ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಹರ ನಮಃ ಪಾರ್ವತೀಪತೆ ಹರ ಹರ ಮಹಾದೇವ ಶಂಭೋ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವ ಶಿವಕಂಚಿಯ ಕ್ಷೇತ್ರ. ಆ ಶಿವಕಂಚಿಯ ಕ್ಷೇತ್ರದಲ್ಲಿ ಮಹಾಶಿವಭಕ್ತನಾಗಿರುವ ಸಿರಿಯಾಳ, ಆತನನ್ನ ರಾಜ ಸಿರಿಯಾಳ ಎಂತಲೂ, ಸಿರಿಯಾಳ ಶೆಟ್ಟಿ ಎಂತಲೂ, ಶರಣ ಸಿರಿಯಾಳ ಎಂತಲೂ ಹಲವಾರು ಹೆಸರುಗಳಲ್ಲಿ ಕರೆಯುವುದುಂಟು. ಆ ಮಹಾನುಭಾವನಾದ ಸಿರಿಯಾಳನಿಗೆ ಚಾಂಗಳ ಎಂಬತಕ್ಕಂಥ ಹೆಂಡತಿ. ಶಿವನು ಕೊಟ್ಟ ಎಲ್ಲ ಭಾಗ್ಯಗಳಿದ್ದರೂ ಸಹ ಮಕ್ಕಳಿಲ್ಲ ಎನ್ನುವ ಒಂದು ಕೊರತೆ ಅವರನ್ನು ಬಹುವಾಗಿ ಬಾಧಿಸುತ್ತಿದೆ. ಮಕ್ಕಳಿಲ್ಲ ಅನ್ನುವ ಕೊರತೆ ಬಹುಮಟ್ಟಿಗೆ ಜನಗಳನ್ನು ಕಾಡಿಸುತ್ತೆ. ಹಿಂದಿನ ಕಾಲದ ಕಥೆಯಲ್ಲಿ ಯಾವ ಕಥೆಯನ್ನು ರಾಮಾಯಣ ಭಾರತ ಯಾವ ಕಥೆಯನ್ನು ತೆಗೆದುಕೊಂಡ್ರೂ ಮಕ್ಕಳಿಲ್ಲ 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 ಅನ್ನೋ ಕಥೆಯೇ ಹೆಚ್ಚಾಗಿರುತ್ತೆ.
ಈಗಿನ ಕಾಲದ ಕಥೆಯಲ್ಲಿ ಆ ಕಥೆ ಬರೋಲ್ಲ. ಭಗವಂತ ನಮ್ಮ ದೇಶದಲ್ಲಿ ಮಕ್ಕಳ ಭಾಗ್ಯವನ್ನು ಅನಂತವಾಗಿ ಕೊಟ್ಟಿದ್ದಾನೆ. ಆದರೆ ಹಿಂದೆ ಮಕ್ಕಳಿಲ್ಲ ಎಂದರೆ ಕೊರಗುತ್ತಿದ್ದರಂತೆ. ಕಾರಣ, ಬಾಲಕರಿಲ್ಲದ ಬಾಲೆ ದೇತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗೆ, ಬಾಡಿಗೆ ಎತ್ತು ದುಡಿದಂಗೆ, ಹಾ ಸುಂಡ ಬಾಳೆ ಎಲೆಯ ಒಗೆದಂಗೆ. ಮಕ್ಕಳಿಲ್ಲ ಅಂದರೆ ಬಹುವಿಧವಾಗಿ ಆಡಿಕೊಳ್ಳುತ್ತಿದ್ದರಂತೆ. ಶಾಸ್ತ್ರಕಾರರು ಕೂಡ ಅಪ್ಪಣೆಯನ್ನು ಕೊಡಿಸ್ತಾರೆ, ಅಮೃತಂ ಬಾಲಭಾಷಿತಂ ಅಂತ. ತಾಯಿ ಮಗುವನ್ನು ಕೂರಿಸಿಕೊಂಡು, ಅಪ್ಪ ಗೋವಿಂದ ನಿನಗೇನೋ ಬೇಕು ಅಂದಾಗ ಆ ಮಗು ಅಮ್ಮ ಅಳ್ಳಬತ್ತ ಬುಳ್ಳತ ಬುಳ್ಳತ ಅಂದಾಗ ಆ ತಾಯಿಗಾಗುವ ಆನಂದ ಅಷ್ಟಿಷ್ಟಲ್ಲ. ಮಕ್ಕಳ ವಿಚಾರವನ್ನ ಹೇಳಲು ಯಾರಿಂದಲೂ ಸಾಧ್ಯವೇ ಇಲ್ಲ. ಕೃಷ್ಣದೇವರಾಯರು ಒಂದು ಸಲ ತಮ್ಮ ಆಸ್ಥಾನದಲ್ಲಿ ಹಾಸ್ಯ ಚಕ್ರವರ್ತಿಯಾದ ರಾಮಕೃಷ್ಣನನ್ನು ಕೇಳಿದರಂತೆ, ಹೇ ಹಾಸ್ಯ ಚಕ್ರವರ್ತಿ, ಮಕ್ಕಳ ಲೀಲೆ ಅಂತಾರೆ ಹೇಗೋ? ಅದಕ್ಕೆ ತೆನ್ನಾಲಿ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ, ಲೋಕದಲ್ಲಿ ಯಾವ ಲೀಲೆಯನ್ನು ಬೇಕಾದರೂ ಹೇಳಬಹುದು, ಮಕ್ಕಳ ಲೀಲೆ ಹೇಳೋಕ್ಕಾಗಲ್ಲ. ಮಹಾರಾಜ ಹೇಳಿದ, ನಾನು ಅರಸ, ನಾನು ಹೇಳಿದ ಮೇಲೆ ನೀನು ಕೇಳಲೇಬೇಕು. ತೆನ್ನಾಲಿ ರಾಮಕೃಷ್ಣ ಹೇಳಿದ, ಒಂದು ಕೆಲಸ ಮಾಡೋಣ ಸ್ವಾಮಿ, ಅದು ಹೇಳೋಕ್ಕಾಗಲ್ವಾದ್ರಿಂದ ಅಭಿನಯಿಸಿ ತೋರಿಸಬಹುದು. ನಾನು ಮಗ, ನೀವು ಅಪ್ಪ, ಒಂದು ನಾಟಕ, ಅದು ಈಗ ಇಲ್ಲೇ ಈಗಲೇ. ಮಹಾರಾಜರು ಹೇಳಿದ್ರು, ಹೇಗಾದರೂ ಆಗಲಯ್ಯ, ನನಗೆ ಮಕ್ಕಳ ಲೀಲೆ ತಿಳಿದರೆ ಸಾಕು. ಆಗ ತೆನ್ನಾಲಿ ರಾಮಕೃಷ್ಣ ತನ್ನ ಆಸನದಿಂದ ಕೀಳಿದಿರಿದು ಬಂದು ಒಂದು ಮೂಲೆಯಲ್ಲಿ ನಿಂತು ಅಪ್ಪ ಅಪ್ಪ ಅಂದ. ಮಹಾರಾಜರಿಗೆ ತಿಳಿಯಲಿಲ್ಲ, ಸುಮ್ಮನೆ ಕುಳಿತಿದ್ರು. ಇದ್ಯಾಕೆ ಸ್ವಾಮಿ ಸುಮ್ಮನೆ ಕೂತಿದ್ದೀರಾ? ನಾಟಕ ಅಂದ ಮೇಲೆ ಎಲ್ಲ ಪಾತ್ರಗಳು ಮಾತನಾಡಬೇಕು. ನಾನಪ್ಪ ಅಂದಾಪ ನೀವು ಯಾಕಪ್ಪ ಮಗನೇ ಅಂತ ಕೇಳಬೇಕು. ಓಹೋ ಮರ್ತಿದ್ದೆ ಕಾಣಯ್ಯ, ಈಗ ಕೇಳ್ತೇನೆ. ಪುನಃ ಕೆಳಗಿಳಿದ, ಅಪ್ಪ. ಮಹಾರಾಜರು ಕೇಳಿದರು, ಯಾಕಪ್ಪ ಮಗನೇ? ಅಪ್ಪ ಇದೇನಪ್ಪ ಇದು? ಇದು ಅರಮನೆ ಕಾಣೋ. ಇವರೆಲ್ಲ ಯಾರಪ್ಪ? ಇವು ರಾಜ್ಯಸಭಾ ಸದಸ್ಯರು ಕಣಪ್ಪ. ಅಪ್ಪ ಏನಪ್ಪ ನೀ ಎಲ್ಲಿ ಕೂತಿದ್ದೀಯೋ? ಮಹಾರಾಜರು ನೋಡಿದ್ರು, ಇದೇನು ಎಲ್ಲಿ ಕೂತಿದ್ದೀಯೋ ಅಂತಾನಲ್ಲ, ಹೋಗೋ ಬಾರೋ ಅನ್ನೋ ಪ್ರಾರಂಭಿಸಿಬಿಟ್ನಲ್ಲ. ಓಹೋ ಮಕ್ಕಳು ಹಾಗೆ ಅಂತ ಕಾಣುತ್ತೆ ಅಂತ. ನಾನಪ್ಪ ಸಿಂಹಾಸನದ ಮೇಲೆ ಕೂತಿದ್ದೀನೋ. ಅಪ್ಪ ಏನಪ್ಪ ನಾನು ನಿನ್ನ ತೊಡೆ ಮೇಲೆ ಕೂತ್ಕೋಬೇಕು? ಮಹಾರಾಜರು ನೋಡಿದ್ರು, ಇಷ್ಟು ದೊಡ್ಡ ಮನುಷ್ಯ ಬಂದು ತೊಡೆ ಮೇಲೆ ಕೂತ್ಕೊಂಡ್ರೆ ಗತಿ ಏನು? ಮಾತು ಕೊಟ್ಟಿದ್ದೇನೆ, ಸರಿ ಬಾಪ್ಪ ಕೂತ್ಕೊಳ್ಳೋ. ಜೋರಾಗಿ ಬಂದು ಕೂತ್ಕೊಂಡ. ಅಪ್ಪ ಏನಪ್ಪ ನೀನ್ ನವರಾತ್ರಿಲಿ ಬರ್ತೀಯಲ್ಲ, ಈ ಅಂತ ದೊಡ್ಡದು ಅದೇನಪ್ಪ? ಯಾವುದೋ? ಅದೇ ಕಣಪ್ಪ, ಮ್ಯಾಲ್ ಕೂತ್ಕೊಂಡು ಬರ್ತೀಯಲ್ಲ, ಎರಡು ಕಡೆ ಬಾಲ ಇದೆಯಲ್ಲ ಅದು. ಮಹಾರಾಜರು ಆಶ್ಚರ್ಯದಿಂದ ಕೇಳಿದ್ರು, ಮಂತ್ರಿ ಯಾವ ಪ್ರಾಣಿಗಯ್ಯ ಎರಡು ಕಡೆ ಬಾಲ ಇರೋದು? ಮಂತ್ರಿ ಹೇಳಿದ, ಮಹಾಸ್ವಾಮಿ ಆನೆ ಸೊಂಡ್ಲನ್ನು ಇವರು ಬಾಲ ಅಂದ್ಕೊಂಡ ಹಾಗೆ ಕಾಣುತ್ತೆ. ಹೌದಾ ಮಗು? ಏನಾಗ್ಬೇಕಪ್ಪ? ಅಪ್ಪ ಆ ಆನೆ ಸ್ವಲ್ಪ ತರಿಸೋ. ಯಾರಲ್ಲಿ? ಮಗು ಆಸೆ ಪಡ್ತಿದ್ದಾನೆ, ಆನೆ ತೆಗೆದುಕೊಂಡು ಬನ್ನಿ ಅಂದಾಗ ಪಟ್ಟದಾನೆಯನ್ನು ಎದುರಿಗೆ ತಂದು ನಿಲ್ಲಿಸಿದರೆ ಹಾಸ್ಯ ಚಕ್ರವರ್ತಿಯಾದ ತೆನ್ನಾಲಿ ರಾಮಕೃಷ್ಣ, ಅಪ್ಪ ಏನಪ್ಪ ಆ ಆನೆ ತೆಗೆದು ನನ್ನ ಜೋಬಲ್ ಮಡಗೋ. ಮಹಾರಾಜರಿಗೆ ಸಿಟ್ಟು ಬಂದು ತೆನ್ನಾಲಿ ರಾಮಕೃಷ್ಣನ್ ಕೆಳಗೆ ತಳ್ಳಿ ಹೇಳಿದ್ರು, ಏನಯ್ಯ ಮಾತಿದು? ಏನ್ ಮಾತನಾಡೋದಕ್ಕೊಂದು ಮಿತಿ ಬೇಡವಾ? ಯಾರೊಂದೇ ಇವ್ರಿಂಥವ್ರೊಂದೇ, ಇದೇನು ಅಂದ್ರೆ ಅರಮನೆ ಅಂದೆ, ತೊಡೆ ಮೇಲೆ ಕೂತ್ಕೋಬೇಕು ಅಂದೆ, ಹಾಳಾಗೋಗ್ಲಿ ಅಂತ ಕೂರಿಸ್ಕೊಂಡೆ. ಆನೆ ತೆಗೆದು ಜೋಬನಲ್ಲಿ ಮಡಗುಂತೀಯ? ಆನೆ ತೆಗೆದು ಜೋಬನಲ್ಲಿ ಮಡಗೋಕ್ ಹೇಗೆಯಾ ಸಾಧ್ಯ? ಆಗ ರಾಮಕೃಷ್ಣ ಹೇಳ್ತಾನೆ, ಸ್ವಾಮಿ ಮಕ್ಕಳ ಲೀಲೆ ಬಾಯಿನಲ್ಲಿ ಹೇಳೋಕೆ ಹೇಗೆ ಸಾಧ್ಯ? ಅದು ಅನಂತ. ಭಗವಂತನೇ ಅವತಾರವನ್ನು ಮಾಡಿ ಲೀಲೆಗಳನ್ನು ಆಡಿದಂಥ ಅಪಾರ ಅವತಾರ. ಆದ್ದರಿಂದ ಮಕ್ಕಳು ಎಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಒಂದು ಕಾತುರತೆ, ಆತುರತೆ, ಬೇಕು ಬೇಕು ಎನ್ನುವ ವಾಂಚಲ್ಯವೇ ಹೆಚ್ಚಾಗುತ್ತೆ. ಇಲ್ಲಿ ಶಿವಕಂಚಿ ನಗರದಲ್ಲಿ ವಾಸ ಮಾಡುತ್ತಿರುವ ಸಿರಿಯಾಳ ಚಾಂಗಳೆಯರಿಗೆ ಮಕ್ಕಳ ಭಾಗ್ಯಕ್ಕಾಗಿ ಬಹುವಾಗಿ ಹಲುಬಿ ಆ ಮಹಾನುಭಾವಳಾಗಿರ್ತಕ್ಕಂಥ ಚಾಂಗಳೆ ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳಂತೆ. ಅಂಬಾ ದೇವಿ ದಯಾಮಯಿಯೇ ಕರುಣಾ ಸಾಗರಿಯೇ, ದೇವಿ ದಯಾಮಯಿಯೇ ಕರುಣಾ ಸಾಗರಿಯೇ, ನೀನೇ ಗತಿಯೆಂದು ಶರಣೆಂದೇ ತಾಯೇ, ನೀನೇ ಗತಿಯೆಂದು ಶರಣೆಂದೇ ತಾಯೇ, ದುರಿತಗಳೆಲ್ಲವ ಹರಿಸುತ್ತೆ ಕಾಯೇ, ದುರಿತಗಳೆಲ್ಲವ ಹರಿಸುತ್ತೆ ಕಾಯೇ, ದೇವಿ ದಯಾಮಯಿಯೇ ಕರುಣಾ ಸಾಗರಿಯೇ. ಕಂಬು ಕಂದರನ ಪ್ರಿಯೇ ಕದಂಬ ವನವಾಸಿಯೇ,
ಪ್ರಿಯೇ ಕದಂಬವನವಾಸಿಯೇ ಓಂಕಾರನಾದ ಸ್ವರೂಪಿಣಿಜೆ ಓಂಕಾರನಾದ ಸ್ವರೂಪಿಣಿಜೆ ಕಿಂಕರಳನು ಪೊರೆ ಶಂಕರಿಜೆ ಕಿಂಕರಳನು ಪೊರೆ ಶಂಕರಿಯೇ ದೇವಿ ದಯಾಮಯಿಯೇ ಕರುಣಾಸಾಗರಿಜೆ ಅಂಬ ಕರುಣಾಸಾಗರಿಜೆ ಅಂಬಾ ಕರುಣಾಸಾಗರಿಜೆ. ಹೇ ಜಗನ್ಮಾತಾ, ಮಕ್ಕಳಿಲ್ಲದವಳು ಇವಳು ಬಂಜೆ ಎಂದು ಜನರಾಡುತ್ತಿರುವ ಈ ಅಪವಾದದಿಂದ ನನ್ನನ್ನು ದೂರ ಮಾಡು. ಹೇ ಪರಮೇಶ್ವರ, ಕರುಣೆಯನ್ನು ತೋರೆಯ ಶಿವ, ದಯಾಘನ ನೆನೆಸಿದ ನಿನ್ನನ್ನ ಅಪಾರ ಭಕ್ತಿಯಿಂದ ಪ್ರಾರ್ಥಿಸುವ ನಮ್ಮನ್ನು ಕಾಪಾಡು ಎಂದು ಗಂಡ ಹೆಂಡರಿಬ್ಬರೂ ಸಹ ಬಹುಕಾಲ ಪ್ರಾರ್ಥಿಸಿದರಂತೆ. ಶಿವನಿಗೆ ಬೇಕಾಯಿತು ಇವರ ಭಕ್ತಿ, ಆಶೀರ್ವದಿಸಿದ. ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ಪ್ರಾಪ್ತವಾಗಿ ಯಾವ ಭಾಗ್ಯಕ್ಕಾಗಿ ನೀವು ಹಾತೊರೆಯುತ್ತಿರುವಿರೋ ಆ ಭಾಗ್ಯವನ್ನು ಪಡೆಯುವಿರಿ ಎಂಬುದಾಗಿ ಆಶೀರ್ವದಿಸಿದರಂತೆ. ಸ್ವಲ್ಪ ಕಾಲದೊಳಗಾಗಿ ಮಹಾನುಭಾವಳಾದ ಚಾಂಗಳ ಗರ್ಭವತಿಯಾಗಿದ್ದಾಳೆ. ಕಾಲ ಕಳೆದಿದೆ. ಮಾಸ 1, 2, 3, 4 ಈ ರೀತಿಯಾಗಿ ನವಮಾಸಗಳು ಕಳೆದಿದೆ. ದಶತಾರೆಯ ಸುಯೋಗ. ಆ ನವಮಾಸ ಕಳೆದು ದಶತಾರೆಯ ಸುಯೋಗದಲ್ಲಿ ಚಾಂಗಳೆಯ ಗರ್ಭದಲ್ಲಿ ಒಂದು ಗಂಡು ಮಗು ಪ್ರಾಪ್ತವಾಯಿತು. ಹಿಂದಿನ ಕಾಲದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ವ್ಯತ್ಯಾಸವಿರಲಿಲ್ಲ. ಈಗ ಈ 20ನೇ ಶತಮಾನದಲ್ಲಿ ಸ್ವಲ್ಪ ವ್ಯತ್ಯಾಸ. ಮಕ್ಕಳಾದಾಗ ಯಾವ ಮಗು ಗಂಡು, ಲಾಡು ಉಂಡೆ ಹಂಚು. ಯಾವ ಮಗು ಹೆಣ್ಣು, ಕಡಲೆಪುರಿ ಹಂಚು ಅನ್ನೋ ಕಾಲವೇ ಹೆಚ್ಚು. ಇಲ್ಲಿ ಗಂಡಾಯಿತು. ಗಂಡಾದ ಕೂಡಲೇ ಗಂಡು ಮಗು ಎಂಬ ಶಬ್ದವನ್ನು ಕೇಳಿದೊಡನೆ ಸಿರಿಯಾಳ ಓಡಿ ಬಂದು ಶಿವಮಂದಿರದಲ್ಲಿ ನಿಂತ. ಶಿವನೇ, ಅಪ್ಪ, ನೀನಿತ್ತ ಭಾಗ್ಯವಿದು ಲೋಕವಾವುದು ಕಾಣದ ತೆರದಿಸಲುಹಿದೆ. ಒಡೆಯ ನಿನ್ನಯ ಕರುಣಾ ಬಲದಿನ, ಒಡೆಯ ನಿನ್ನಯ ಕರುಣಾ ಬಲದಿನ ಬಾಳುವೆನೋ ಶಿವನೇ. ಹೇ ದಯಾಘನನೇ, ಎನ್ನಂಗಳದಲ್ಲಿ ಮಂಗಳದ ಮುಂಬೆಳಕನ್ನು ಬೆಳಗಿದೆ. ಬರಿದಾಗಿದ್ದ ಈ ಎನ್ನಂಗಳವನ್ನ ಚಿನ್ನದ ಪಾಲುಗಳನ್ನಿಟ್ಟುಕೊಂಡು ಓಡಾಡಬಹುದಾದ ಸುತನನ್ನಿತ್ತೆ. ಮಕ್ಕಳಿಲ್ಲದವರು ಎಂಬ ಅಪಕೀರ್ತಿಯಿಂದ ನನ್ನನ್ನು ದೂರ ಮಾಡಿದೆ. ಇದೋ ಒಡೆಯ, ನಿನ್ನ ಪಾದಗಳನ್ನು ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ, ಇಂದಿನಿಂದ ಪ್ರತಿಯೊಂದು ದಿನದಲ್ಲಿ ಒಬ್ಬ ಶರಣ, ಒಬ್ಬ ಜಂಗಮನನ್ನಾದರೂ ಕರೆದು ಅವನಿಗೆ ಬೇಡಿದ ಪ್ರಸಾದವನ್ನು ನೀಡಿ ಅವನನ್ನು ಸತ್ಕರಿಸದೆ ನಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಒಂದು ಉದ್ಧರಣೆ ತೀರ್ಥವನ್ನೂ ಸ್ವೀಕರಿಸುವುದಿಲ್ಲ. ಇದು ನಿನ್ನ ಪಾದದಾಣೆ, ಸತ್ಯ ಸತ್ಯ ಸತ್ಯ. ಪ್ರಮಾಣ ಮಾಡಿದ್ದಾನೆ. 12ನೇ ದಿನ ಪ್ರಾಪ್ತವಾದಾಗ ನಾಮಕರಣಕ್ಕಾಗಿ ಕುಳಿತಿದ್ದಾನೆ. ಏನಂತ ಹೆಸರಿಡ್ತೀರಾ? ಬಹುಜನಗಳು ಹೆಸರನ್ನಿಡುವಾಗ ಹೊಸ ಹೆಸರು ಎಂಬ ಒಂದು ಹುಸಿ ಭಾವನೆಗೆ ಬರಲಾಗುತ್ತಾರೆ. ಆಗ ಏನಂತ ಹೆಸರಿಡಬೇಕು ಅಂದ್ರೆ ಒಬ್ಬ ಹಿರಿಯರು ಹೇಳಿದರು, ತಂದೆ ತಾಯಿ ಇಬ್ಬರ ಹೆಸರು ನೆನಪು ಬರುವಂತಹ ಹೆಸರೊಂದಿಡ್ರಿ. ಆಗೊಬ್ಬ ಪಂಡಿತರು ಹೇಳ್ತಾರೆ, ಅಯ್ಯ, ಜನಕ ಸಿರಿಯಾಳ, ಜನನಿ ಚಾಂಗಳ. ತಂದೆ ಸಿರಿಯಾಳ, ತಾಯಿ ಚಾಂಗಳ. ಆದ್ದರಿಂದ ಈ ತನಯನಿಗೆ ಚಿಲ್ಲಾಳ ಚಿಲ್ಲಾಳ ಎಂದು ನಾಮಕರಣ ಮಾಡಿದರೆ ತಂದೆ ತಾಯಿಗಳಿಬ್ಬರೂ ಕೂಡ ಬಹು ಸಂತೋಷದಿಂದ ಆನಂದದಿಂದ ಆ ಮಗುವನ್ನು ತೊಟ್ಲಲ್ಲಿ ಹಾಕಿ ತೂಗಿ ಬೆಳಗುತ್ತಿದ್ದಾರೆ. ತಾನು ಶಿವನು ಕೊಟ್ಟ ಪ್ರಸಾದಕ್ಕಾಗಿ ಸಂತೋಷಿತನಾದ ಸಿರಿಯಾಳ ಪ್ರತಿ ದಿವಸ ಅನೇಕ ಜನಗಳಿಗೆ ಅನ್ನದಾನವನ್ನು ಮಾಡಲು ಪ್ರಾರಂಭಿಸಿದ್ದಾನೆ. ಧರ್ಮಛತ್ರವನ್ನೇ ನಿರ್ಮಿತ ಮಾಡಿದ್ದಾನೆ. ದಿನವೊಂದಕ್ಕೆ ಒಬ್ಬರಿಂದ ಇಬ್ಬರಾಗಿ, ಇಬ್ಬರಿಂದ ನೂರಾಗಿ, ನೂರಿಂದ ಸಾವಿರಾಗಿ, ಸಾವಿರಾರು ಜನ ಜಂಗಮರು ಬಂದು ಕುಳಿತಿದ್ದಾರೆ. ವಿಶೇಷವೆಂದರೆ ಅವರು ಬೇಡಿದ್ದನ್ನೇ ಮಾಡಿ ಬಡಿಸುವ ಕಾಯಕ. ಮನೆಯಲ್ಲಿದ್ದದ್ದನ್ನು ಬಡಿಸುವ ಕಾಯಕವಲ್ಲ. ಯಾರು ಏನು ಅಪೇಕ್ಷೆ ಪಡುತ್ತಿದ್ದಾರೋ, ಅಯ್ಯ ನನಗಿಂದು ಚಿರೋಟಿ ತಿನ್ನಬೇಕು ಅನಿಸಿದೆ ಎಂದರೆ ಆತನು ಬಯಸಿದ್ದನ್ನ, ನನಗಿಂದು ಗಾರಿಗೆಯನ್ನು ತಿನ್ನಬೇಕಾಗಿದೆ ಎಂದಾಗ ಅದನ್ನ, ಬೇಡಿದ್ದನ್ನು ಮಾಡಿ ಬಡಿಸುತ್ತಾ ಅನೇಕ ಶರಣರ ಸೇವೆಯನ್ನ ಬಹು ಆನಂದದಿಂದಲೇ ಮಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಮಹಾನುಭಾವನಾದಂತಹ ಸಿರಿಯಾಳ. ಒಮ್ಮೆ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ತಮ್ಮ ಮಹತೀಯ ಮತಕಂಥ ವೀಣೆಯನ್ನು ತೆಗೆದುಕೊಂಡು ಕೈಲಾಸದ ಕಡೆಗೆ ಬರ್ತಾ ಇದ್ದಾರೆ. ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ ಹರೇ, ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ ಹರೇ, ದೇವ ನಾಗಭೂಷಣ ಕರುಣಾಭರಣ ನಾಗಭೂಷಣ
ಕೈಲಾಸವಾಸ ಕರೆದನಂತೆ, ನಾರದ ಹೀಗೆ ಬಾ. ಎತ್ತಣದಿ ಪಯಣ. ಎಲ್ಲಿಂದ ಬರ್ತಾ ಇದ್ದೀಯಪ್ಪ? ಕೈಲಾಸವಾಸ, ಎಲ್ಲ ಲೋಕಗಳನ್ನು ಸುತ್ತಾಡಿ ಭೂತಳಕ್ಕೆ ಹೋಗಿ ನಿನ್ನ ಭಕ್ತರ ಅನೇಕರನ್ನು ಕಂಡು ಸಂತಸದಿಂದ ಆನಂದಿಸಿ ನಿನ್ನ ದರ್ಶನಕ್ಕಾಗಿ ಬಂದೆ. ಪರಶಿವ ಕೇಳಿದ, ಅಯ್ಯ, ಭೂತಳದಲ್ಲಿ ನನ್ನ ಭಕ್ತರು ಯಾರನ್ನು ಕಂಡೆ? ಅಯ್ಯ, ಶಿವಕಂಚಿಯ ಕ್ಷೇತ್ರದಲ್ಲಿ ಶಿವನೇ ನಿನ್ನ ಭಕ್ತನಾದ ಸಿರಿಯಾಳನನ್ನು ಕಂಡೆ. ಆತನೊಂದು ಪ್ರಮಾಣವನ್ನು ಮಾಡಿದ್ದಾನೆ, ಒಂದು ದಿನ ಒಬ್ಬ ಜಂಗಮನಿಗೆ ಒಂದು ಪ್ರಸಾದವನ್ನು ನೀಡದೆ ತಾನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಆಗ ಪರಮೇಶ್ವರ ನಕ್ಕನಂತೆ, ನನ್ನ ಭಕ್ತ ಅಂಥವನೇ. ಪಕ್ಕದಲ್ಲಿ ಕುಳಿತಿದ್ದ ಪಾರ್ವತಿ ದೇವಿ ಶಿವನ ಮುಖವನ್ನು ನೋಡಿ ನಗುತ್ತಾಳೆ, ನಿಮಗೆ ಭಕ್ತರು ಅಂದ್ರೆ ಬಹಳ ಇಷ್ಟ ಅಲ್ಲವೇ? ಅವರ ಹೆಸರು ಹೇಳಿದರೆ ಸಾಕು ನಿಮ್ಮ ಮುಖ ಹಾಗೆಯೇ ಕಮಲದಂತೆ ಅರಳಿ ಬಿಡುತ್ತಲ್ಲ. ಪರಮಾತ್ಮ ಹೇಳಿದ, ದೇವಿ, ನನ್ನ ಭಕ್ತರು ಯಾವಾಗಲೂ ನನಗಿಂತಲೂ ಹಿರಿಯರೇ, ಅದರಲ್ಲಿಯೂ ಸಿರಿಯಾಳ ಮಹಾಭಕ್ತ, ಆಡಿದ ಮಾತಿನಂತೆ ನಡೆಯುವವನು. ಪಾರ್ವತಿ ದೇವಿ ಹೇಳಲು, ನನಗೆ ನಂಬಿಕೆ ಇಲ್ಲ ಕಣ್ರಿ. ಪಾರ್ವತಿ, ನಿನಗೆ ನಂಬಿಕೆ ಇಲ್ಲ ಎಂದ ಮೇಲೆ ಲೋಕದಲ್ಲಿ ಇನ್ನು ಮುಂದಿನ ಗತಿ ಏನು? ತಾಯೇ ಅಪನಂಬಿಸುವುದೇ ಸುತರನ್ನ? ಇಲ್ಲ, ನಾನೊಮ್ಮೆ ಪರೀಕ್ಷಿಸ್ತೇನೆ. ಪರೀಕ್ಷೆ ಮಾಡು. ಯಾರೇ ಹೋಗಲಿ, ಎಷ್ಟೇ ಜನ ಹೋಗಲಿ, ಬೇಡಿದ್ದನ್ನು ಮಾಡಿ ಬಡಿಸುತ್ತಾನಲ್ವೇ ನೋಡಿ ಎಂಬುದಾಗಿ ಜಗಜ್ಜನನಿ ತನ್ನೆರಡು ಹಸ್ತಗಳನ್ನು ಕೈಲಾಸದಲ್ಲಿರುವ ಶರಣರ ಮೇಲೆ ಬೀರಿದರೆ ಆ ಶರಣರೆಲ್ಲರೂ ಕೈಲಾಸದಿಂದ ಮಾಯವಾಗಿ ಭೂತಳದಲ್ಲಿರುವ ಶಿವಕಂಚಿಯ ಕ್ಷೇತ್ರದಲ್ಲಿ ಆ ಸಿರಿಯಾಳನ ಧರ್ಮಛತ್ರದಲ್ಲಿ ಸಾಲಾಗಿ ನಿಂತಿದ್ದಾರೆ ಸಾವಿರಾರು ಮಂದಿ. ಆ ಅಧಿಕಾರಿ ಬಂದು ತಿಳಿಸಿದ, ಸ್ವಾಮಿ, ಇಂದು ನಮ್ಮ ಯೋಗವೇ ಯೋಗ. ಸಾವಿರಾರು ಮಂದಿ ಶರಣರು, ಅವರ ಜಟೆಗಳನ್ನು ಕಂಡರೆ ದೇವಸ್ಥಾನದ ಗೋಪುರಗಳಂತೆ ಕಾಣುತ್ತಿದೆ. ಅವರ ನೊಸಡೊಳಗೆ ಧರಿಸಿರುವ ಆ ಭಸಿತವನ್ನು ಕಂಡರೆ ಅವರೇನು ಕೈಲಾಸ ವಾಸಿಗಳೋ ಎನ್ನುವಂತಿದೆ. ದಯಮಾಡಿಸು ಸ್ವಾಮಿ. ಬಂದು ನಮಸ್ಕರಿಸಿದ, ಅಯ್ಯ, ಪ್ರಾರಂಭವಾಗಲಿ. ಯಾರ್ಯಾರು ಏನೇನು ಬೇಡುತ್ತಿದ್ದಾರೆಲ್ಲವನ್ನು ಬಡಿಸಿ. ಪ್ರಾರಂಭವಾಯಿತು ಭೋಜನ. ಭೋಜನ ಪ್ರಾರಂಭವಾದ ಕೂಡಲೇ ಕೈಲಾಸದ ಬಂದಿದ್ದ ಶರಣನೊಬ್ಬನು ತಲೆಗೆತ್ತಿ ಗಗನವನ್ನು ನೋಡಿದನಂತೆ. ಆತನ ಇಚ್ಛಾ ಮಾತ್ರದಿಂದ ಮೋಡಗಳೆಲ್ಲ ಕವಿದಿದೆ. ಚಡಚಡೀರೆಂದು ಸಿಡಿಲು ಆರ್ಭಟಿಸಿದೆ. ಮಳೆ ಸುರಿಯಲಾರಂಭಿಸಿತಂತೆ. ಎಲ್ಲರೂ ಅಯ್ಯೋ, ಮಳೆ ಬರ್ತಿದೆ, ಮಳೆ ಬರ್ತಿದೆ, ಮಳೆ ಬರ್ತಿದೆ ಅನ್ನುವಾಗ ಸಿರಿಯಾಳ ಕೈಗಳಲ್ಲಿ ಜೋಡಿಸಿ ಹೇಳ್ತಾನೆ, ಅಯ್ಯ, ತಾವ್ಯಾರೂ ಚಿಂತಿಸಬೇಡಿ. ಈ ಮಳೆ ನಿಲ್ಲುವ ಪರ್ಯಂತರವೂ ತಾವುಗಳೆಲ್ಲರೂ ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲೇ ಇರಬೇಕು. ಕೈಲಾಸವಾಸಿಗಳಾಗಿದ್ದಂತ ಶರಣರು ನಕ್ಕರಂತೆ. ಅವರ ಇಚ್ಛೆಯಿಂದ ಮಳೆ ನಿಲ್ಲಲಿಲ್ಲ. ದಿನವೊಂದು 2, 3, 4 ತರದಲ್ಲಿ ಕಳೆಯಿತಾಗ ವಾರ ಕಳೆಯಿತು. 1 ವಾರ, 2 ವಾರ. ಆ ಅರಮನೆಯಲ್ಲಿ ಯಾವ ಕೊರತೆ ಇಲ್ಲ. ದವಸ ಧಾನ್ಯಗಳ ಕೊರತೆ ಇಲ್ಲ. ಕೊರತೆ ಎಂದರೆ ಒಣಗಿದ ಸೌದೆಯ ಕೊರತೆ. ಅಡಿಗೆ ಮಾಡುವರು ಬಂದು ಹೇಳಿದರು, ಸ್ವಾಮಿ, ದವಸಗಳು ತುಂಬಿದೆ, ಆದರೆ ಅಡಿಗೆ ಮಾಡಲು ಒಣಗಿದ ಸೌದೆ ಇಲ್ಲ ಸ್ವಾಮಿ. ತಾವು ದಯಮಾಡಿ ಒಂದು ಕೆಲಸ ಮಾಡಬೇಕು. ಬಂದಿರುವ ಶರಣರನ್ನು ಕೇಳಬೇಕು, ಅಯ್ಯ, ನೀವು ಬೇಡಿದ್ದನ್ನು ಮಾಡಿ ಬಡಿಸುವುದಕ್ಕಾಗಲ್ಲ, ನಾವು ಮಾಡಿ ಬಡಿಸಿದ್ದನ್ನು ದಯಮಾಡಿ ಸ್ವೀಕರಿಸಿ ಎಂದು ಕೇಳಿ ಗುರುಗಳೇ. ಸಿರಿಯಾಳ ಕಣ್ಣೊರೆಸಿ ಹೇಳುತ್ತಿದ್ದಾನೆ, ಶಿವನೇ, ನಿನ್ನ ಮೇಲಿಟ್ಟ ಆಣೆಯನ್ನು ನಾನು ಸುಳ್ಳಾಗಿಸಲಾರೆ ನನ್ನಪ್ಪ. ಈ ಶರಣರಲ್ಲಿ ಹೋಗಿ ಅಯ್ಯ, ನಾನು ಮಾಡಿ ಬಡಿಸಿದ್ದನ್ನು ಊಟ ಮಾಡಿ ಎಂದು ಹೇಳಲಾರೆ ನನ್ನಪ್ಪ. ಗಂಡ ನಳುವುದನ್ನು ಕಂಡು ಸತಿ ಚಾಂಗಳೆ ಹೇಳುತ್ತಿದ್ದಾಳೆ, ಅಯ್ಯ, ಅಡಿಗೆ ಮಾಡೋರೆ, ನಿಮಗೆ ಒಲೆಯ ಉರಿಬೇಕು ಅಷ್ಟೇ ತಾನೆ? ಹೌದು ಸ್ವಾಮಿ. ಹಾಗಾದ್ರೆ ಬನ್ನಿ ನನ್ನಲ್ಲಿ ಎಂದು ಕರೆದೊಯ್ದು ತಾನು ಪೂಜೆ ಮಾಡುವ ಮಂದಿರದ ಪಕ್ಕದಲ್ಲಿದ್ದ ಸಂದೂಕದಲ್ಲಿ ತಾನು ಉಡುವಂತಹ ಬಹು ಬೆಲೆ ಬಾಳುವ ಸೀರೆಗಳನ್ನು ತೆಗೆದುಕೊಟ್ಲಂತೆ. ಇದನ್ನ ತೈಲದಲ್ಲಿ ಅದ್ದಿ ಉರಿ ಹಾಕಿ ಆ ಉರಿಯಿಂದ ಅಡಿಗೆಯನ್ನು ಮಾಡಿ ಬಡಿಸಿ. ಇಲ್ಲಿ ಛತ್ರದಲ್ಲಿ ಕುಳಿತಿದ್ದ ಕೈಲಾಸವಾಸಿಗಳು ಯೋಚಿಸುತ್ತಿದ್ದಾರೆ, ಆ ಪತಿವ್ರತೆಯ ವಸನವೇನಾದರೂ ಬೆಂಕಿಗೆ ಬಿತ್ತು ಎಂದರೆ ನಾವಿಲ್ಲಿ ಉಳಿಯಬಲ್ಲವೇ? ಸ್ವಲ್ಪ ಪರೀಕ್ಷೆ ಮಾಡೋಣ ಅನ್ನುವಾಗ ಒಂದು ಸೀರೆಯನ್ನ ತೈಲದಲ್ಲದ್ದಿ ಒಲೆಯಲ್ಲೆಸೆದರಂತೆ ಭಗ್ಗನೆ ಉರಿ ಅಂಟಿತು. ಈ ಛತ್ರದಲ್ಲಿ ಕುಳಿತಿದ್ದ ಶರಣರ ದೇಹದಲ್ಲೆಲ್ಲ ಉರಿ ಬರಲಾರಂಭಿಸಿತು. ಅಯ್ಯೋ ಅಯ್ಯೋ, ಉರಿ ಉರಿ, ಅಯ್ಯೋ ತಾಳಲಾರು ಅನ್ನುವಾಗ ಆ ಹಿರಿಯ ಗಣ ಒಬ್ಬ ತನ್ನೆರಡು ಹಸ್ತವನ್ನು ಚಾಚಿ ಆಶೀರ್ವದಿಸಿ ಶಾಂತಿ ಶಾಂತಿ ಎಂದ ಕೂಡಲೇ ಎಲ್ಲ ತಣ್ಣಗಾಯಿತಂತೆ. ಉರಿವ ಉರಿಯು ತಣ್ಣಗಾಯಿತು, ಸುರಿಯುವ ಮಳೆಯೂ ತಣ್ಣಗಾಯಿತು. ಸವೆದು ಹೋದ ದವಸ ಧಾನ್ಯಗಳು ಒಂದಕ್ಕೆ ಹತ್ತಾಗಿ ಬೆಳೆಯಿತು. ಆ ಸಿರಿಯಾಳನನ್ನು ಚಾಂಗಳೆಯನ್ನು ಬಂದ ಆ ಶರಣರು ಆಶೀರ್ವದಿಸಿ ಮಂಗಳವಾಗಲಿ, ಮುದವಾಗಲಿ, ಬಹುಕಾಲದಲ್ಲಿ ನೀವು ಬಾಳುವಂತಾಗಲಿ ಎಂದು ಆಶೀರ್ವದಿಸಿ ಕೈಲಾಸಕ್ಕೆ ಹಿಂತಿರುಗಿ ಬಂದಿದ್ದಾರೆ. ಪಾರ್ವತಿ ದೇವಿ ಇವರನ್ನು ಕಂಡು ಕೇಳಿದಳಂತೆ, ಏನಾಯಿತು? ಅವರಂದ್ರು, ಅಮ್ಮ, ಅವಮಾನವಾಯಿತು. ಅವಮಾನವಾಯಿತು? ಯಾರಿಗೋ? ನಮಗೆ. ಯಾಕೆ ಅವಮಾನವಾಯಿತು? ಸಿರಿಯಾಳ ಎಂಥವನು ಅಂತ ಪರೀಕ್ಷೆ ಮಾಡೋಕೆ ಹೋಗಿ ನಾವಿ ಎಂಥವರು ಅವನಿಗೆ ತೋರಿಸ್ಕೊಟ್ಟ ಹಾಗಾಯ್ತು. ಅಮ್ಮ, ಆ ತಾಯಿಯ ಪ್ರಭಾವದಿಂದ ನಾವೇನು ಮಾಡಲಾಗಲಿಲ್ಲ. ಪರಮಾತ್ಮ ನಕ್ಕ.
ಪಾರ್ವತಿ, ನನ್ನ ಭಕ್ತರು ಏನಾದರೂ ಸರಿಯೇ ಆ ಶಿವನ ಮೇಲಿಟ್ಟ ಆಣೆಯನ್ನು ತಪ್ಪರೆ ತಮ್ಮ ಸರ್ವಸ್ವವನ್ನು ಧಾರೆ ಎರೆದರೂ ಅವರು ಮೀರುವರಲ್ಲ. ಪಾರ್ವತಿ ದೇವಿ ಹೇಳಿದ್ಲು, ಇವೆಲ್ಲ ಬರೀ ಸುಳ್ಳು ಬಿಡ್ರಿ, ಇರುವವನು ಬೇಕಾದದ್ದನ್ನು ಕೊಡ್ತಾನೆ ಕಣ್ರಿ. ನಾನೊಂದು ಮಾತನ್ನು ಹೇಳಲೇ ಸ್ವಾಮಿ. ಏನದು ಪಾರ್ವತಿ? ಕೊಡಲಾಗದ್ದನ್ನು ಕೊಡು ಎಂದು ಕೇಳಿದರೆ ಹೇಗೆ ಕೊಡ್ತಾನೆ? ಇರುವುದನ್ನು ತಾನೇ ಕೊಡ್ತಿದ್ದಾನೆ. ಪರಮಾತ್ಮ ಹೇಳಿದ, ಹಾಗಾದರೆ ನಿನಗೆ ಅನುಮಾನ ಬಂದಿರುವುದೇ ಸತ್ಯವಾದರೆ ನಾವೇ ಹೋಗಿ ಪರೀಕ್ಷೆಯನ್ನು ಮಾಡೋಣ ನಡೆ. ಈ ಪರೀಕ್ಷೆಯಿಂದಾಗಿ ಕೊಡಲಾಗದ್ದನ್ನು ನನ್ನ ಭಕ್ತರಾದವರು ಹೇಗೆ ಕೊಡ್ತಾರೆ ಎಂಬುದು ನಿನಗೆ ಅರ್ಥವಾಗುತ್ತಾದ್ದರಿಂದ ನಡೆ ಹೋಗೋಣ ಎಂದು ಒಂದು ಸಲ ತನ್ನ ಕೈಯನ್ನು ಚಾಚಿ ಆಶೀರ್ವದಿಸಿದರಂತೆ. ಅದರಿಂದೇನಾಗಿದೆ ಎಂದರೆ ಶಿವಕಂಚಿಯ ಕ್ಷೇತ್ರದಲ್ಲಿದ್ದ ಎಲ್ಲ ಶರಣರೂ ಮಾಯವಾಗಿಬಿಟ್ರು. ಕಂಚಿಯ ಛತ್ರದಲ್ಲಿ ಮಲಗಿದ್ದ ಶರಣರು, ಮಲಗಿದ್ದವರು ಕಣ್ಣು ಬಿಟ್ಟು ನೋಡುವಾಗ ರಾಮೇಶ್ವರದಲ್ಲಿದ್ದಾರೆ. ಒಬ್ಬ ಅಂದ, ಇದೇನೋ ನೆನ್ನೆ ನಾವು ಕಂಚಿಲಿದ್ವಲ್ಲ, ಇಲ್ಲಿ ರಾಮೇಶ್ವರದಲ್ಲಿದ್ದೀವಲ್ಲ. ಒಬ್ಬ ಅಂದ, ಅಲ್ಲೊಂದು ಭೂತ ಇತ್ತು, ಬಹುಶಃ ಅದೇನಾದ್ರೂ ನಮ್ಮನ್ನು ಹೊತ್ತು ತಂದಿಲ್ಲ ಹಾಕಿರಬಹುದು. ಬೆಳಗಾದಾಗ ಛತ್ರದ ಬಾಗಿಲನ್ನು ತೆಗೆದರೆ ಅಲ್ಲಿ ಒಬ್ಬ ಶರಣನೂ ಇಲ್ಲದಂತಾಗಿದೆ. ಆ ಛತ್ರದ ಮೇಲಾಧಿಕಾರಿ, ಏನಿದು ಆಶ್ಚರ್ಯವಾಗ್ತಿದೆಯಲ್ಲ, ಎಲ್ಲಿ ಯಾರು ಇಲ್ಲವೇ, ನೋಡಿ ಬನ್ನಿ ಎಂದರೆ ನಗರವನ್ನೆಲ್ಲ ಸುತ್ತಾಡಿದರೂ ಒಬ್ಬ ಜಂಗಮನು ದೊರಕಲಿಲ್ಲ. ಒಬ್ಬ ಜಂಗಮನು ದೊರಕದೇ ಇರುವುದರಿಂದ ಆ ಅಧಿಕಾರಿ ಬಂದು ಸಿರಿಯಾಳನಲ್ಲಿ ಹೇಳಿದ, ಸ್ವಾಮಿ, ಇದೊಂದು ಆಶ್ಚರ್ಯ. ಏನು? ಛತ್ರದ ಬಾಗಿಲನ್ನು ತೆಗೆದರೆ ಆ ಬಾಗಿಲಿನಲ್ಲಿ ದಡದಡನೆ ಬರಬಹುದಾದ ಶರಣರ ಸಮೂಹವೇ ಕಾಣಲಿಲ್ಲ ಸ್ವಾಮಿ. ಅಯ್ಯ, ಸುತ್ತಾಡಿ ಸ್ವಾಮಿ, ಸುತ್ತಾಡಿದವು. ದಿನ 1, 2, 3, 4 ಕಳೆಯೇ. 1, 2, 3, 4 ದಿನ ಕಳೆದಿದೆ, ಒಬ್ಬ ಶರಣನು ದೊರಕಲಿಲ್ಲ. ಮನೆಯಲ್ಲಿ ಮಹಾನುಭಾವನಾದ ಸಿರಿಯಾಳ ಶಿವನಿಗೆ ನಾನು ಮಾಡುತ್ತಿರುವ ಕಾರ್ಯವು ಇಚ್ಛೆಯಿಲ್ಲವೋ ಏನೋ ಎಂದು ತಾನೂ ಸಹ ಒಂದು ಉದ್ಧರಣೆ ತೀರ್ಥವನ್ನೂ ಸ್ವೀಕರಿಸದೆ ಹಾಗೇ ಮೌನವಾಗಿ ಕುಳಿತನಂತೆ. ಗಂಡನನ್ನು ಕಂಡ ಚಾಂಗಳೆ ಮಗನನ್ನು ಕರೆದು ಹೇಳುತ್ತಿದ್ದಾಳೆ, ಅಪ್ಪ ಚಿಲ್ಲಾಳ, ಏನಮ್ಮ, ನೀನು 5 ವರ್ಷದ ಬಾಲಕ, ನಿನ್ನ ತಂದೆ ಉಪವಾಸ ಮಾಡಿದರೂ ತಡೆಯುತ್ತೆ, ಆದರೆ ನೀನು ಹಾಗಿರಬಾರದು. ಬಾ ಮಗನೇ, ಸ್ವಲ್ಪ ಊಟ ಮಾಡು. ಮಗ ತಾಯಿಯನ್ನೇ ನೋಡಿ ಹೇಳ್ತಾನೆ, ಅಮ್ಮ, ಜಂಗಮ ನುಣದೆ ಅಪ್ಪನುಣಲಾರ, ಅಪ್ಪನುಣದೆ ನೀ ಉಣಲಾರೆ, ಜನನಿ ಜನಕರುಣದೆ ನಾ ಉಣನಮ್ಮ. ಅಮ್ಮ, ಜಂಗಮ ಊಟ ಮಾಡದೆ ಅಪ್ಪ ಊಟ ಮಾಡಲ್ಲ, ಅಪ್ಪ ಊಟ ಮಾಡದಿದ್ರೆ ನೀನು ಊಟ ಮಾಡಲ್ಲ. ತಾಯಿ ತಂದೆಗಳಿಬ್ಬರೂ ಊಟ ಮಾಡದೇ ಇರುವ ಸಮಯದಲ್ಲಿ ನಾನು ತಿಂದರೆ ಅದು ರಾಕ್ಷಸ ಭೋಜನವಾಗುತ್ತಮ್ಮ. ಬೇಡ ತಾಯಿ, ನನಗೆ ಬೇಡ, ನಾನು ಹಾಗೆ ಪಾಠಶಾಲೆಗೆ ಹೋಗ್ತೇನೆ, ನಮ ಶಿವಾಯ ಅಂತ ಹೊರಟೋದ. ತಾಯಿ ಮಗನನ್ನೇ ನೋಡಿ ಒಂದು ಕಡೆ ಸಂಕಟ, ಮತ್ತೊಂದು ಕಡೆ ಸಂತೋಷ. ಮಗನಿಗೆ ಆಹಾರವಿಲ್ಲವಲ್ಲ ಅನ್ನೋ ಸಂಕಟ, ಆದರೆ ಮಗ ನಮ್ಮ ಮೇಲಿಟ್ಟಿರುವ ಪ್ರೇಮ ಪ್ರೀತಿ ಎಂಥದ್ದು. ಒಬ್ಬನೇ ಮಗನಾದರೂ ಎಷ್ಟು ಆನಂದ ಅನ್ನುತ್ತಿರುವಾಗ ಪಕ್ಕದಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಹೇಳಿದರಂತೆ, ಅಪ್ಪ ನೀವೆಲ್ಲ ಸ್ವಲ್ಪ ಊಟ ಮಾಡ್ರು. ಅದರಲ್ಲಿ ವಯಸ್ಸಾದೊಬ್ಬ ಹೇಳ್ತಾನೆ, ಅಮ್ಮ, ಆ ಎಳೆ ಮಗು ಏನ್ ಹೇಳ್ತಮ್ಮ, ತಾಯಿ ತಂದೆಗಳು ತಿನ್ನದೆ ನಾನು ತಿನ್ನುವುದು ಬೇಡ ಅಂತ. ಅಮ್ಮ, ಆ ಎಳೆ ಮಗುಗಿರೋ ಬುದ್ಧಿಯು ನಮಗಿಲ್ಲ ಅಂತೀಯ ಅಮ್ಮ. ನಾವು ನಿಮ್ಮ ಮಕ್ಕಳೇ ಅಲ್ವಾ ಅಮ್ಮ. ಬೇಡ, ನೀವು ಊಟ ಮಾಡುವ ಪರ್ಯಂತರವೂ ನಾವು ಊಟ ಮಾಡುವುದು ಬೇಡ, ನಾವು ಹಾಗೆ ಇರ್ತೇವೆ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ ಎಂದು ತಾವು ಸುಮ್ಮನಾದರಂತೆ. ಈ ತಾಯಿ ಶಿವನೇ, ಏನೀ ಶೋಧನೆ ನನ್ನಪ್ಪ, ಏನೀ ಶೋಧನೆ, ಏನೀ ಶೋಧನೆ ಶಿವನೇ, ಏನಗೈದವೆಲ್ದು ಎಮ್ಮ ಮೇಲಿರಿಸಿದೆ ಈ ತಾಪ. ಒಡೆಯ ಒಡೆಯ ಅಪ್ಪ ಶಿವನೇ, ಕರುಣೆಯ ತೋರೆಯ, ಹರನೆ ಕರುಣೆಯ ತೋರೆಯ, ಶಿವನೇ ಕರುಣೆಯ ತೋರೆಯ. ಓಂ ನಮ ಶಿವಾಯ, 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 ಓಂ
ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೇವದೇವ ಶಂಕರನೇ, ಎಲ್ಲರೂ ಈ ರೀತಿಯಾಗಿ ಉಪವಾಸದಿಂದಿರುವಂತೆ ಮಾಡಬೇಡ ನನ್ನಪ್ಪ. ಕಾಪಾಡು ಶಂಕರ, ಕಾಪಾಡು. ಗಂಡನ ಕಡೆಯಲ್ಲಿ ಬಂದು ಚಾಂಗಳೆ ಹೇಳುತ್ತಿದ್ದಾಳೆ, ನೀವೀ ರೀತಿ ಮೌನವಾಗಿದ್ದರೆ ಹೇಗೆ? ನೀವಾಗಿ ಹೋಗಿ ಹುಡುಕಾಡಿ ಯಾರಾದರೂ ಜಂಗಮರನ್ನು ಕರೆತನ್ನಿ. ಏನ್ರಿ, ನಮ್ಮ ಮಗ ಉಪವಾಸವಿದ್ದಾಗ ಎಷ್ಟು ದುಃಖವಾಗುತ್ತೋ, ಮನೆಯಲ್ಲಿ ವಾಸ ಮಾಡುವ ನಮ್ಮ ಆಳು ಕಾಳುಗಳು ಊಟ ಮಾಡದೇ ಇದ್ದರೆ ಅಷ್ಟೇ ದುಃಖವಾಗಿ ಇನ್ನೂ ಅತಿಶಯವಾಗುತ್ತೆ. ಹೋಗಿ ಬನ್ನಿ ಸ್ವಾಮಿ. ಹಾಗಂದಾಗ ಮಹಾನುಭಾವನಾದಂತ ಆ ಸಿರಿಯಾಳ ಕೂಡಲೇ ಹೇಳಿದರಂತೆ, ನೋಡಿ ಬರ್ತೇನೆ ಚಾಂಗಳ, ನಿನಗಾಗಿ ಸುತ್ತಾಡಿ ಬರ್ತೇನೆ ಎಂದು ಎದ್ದು ಹರ ಹರ ಮಹಾದೇವ, ಹರ ಹರ ಮಹಾದೇವ ಎಂದು ಮುಂದೆ ಸಾಗುತ್ತಿದ್ದಾನೆ. ಯಾರಾದರೂ ಜಂಗಮರನ್ನು ನೋಡಿ ಕರೆತರೋಣ ಎಂದು ತಾನು ಹೊರಗಡೆಗೆ ಹೋಗಿ ಸುತ್ತಾಡುವುದರೊಳಗಾಗಿ ಕೈಲಾಸವಾಸನಾದ ಶಂಕರ ಹೇಳಿದ, ಪಾರ್ವತಿ ನಡೆ, ನೀನು ಅಪೇಕ್ಷೆ ಪಟ್ಟಿರುವ ರೀತಿಯಲ್ಲೇ ಈರೀಗ ಪರೀಕ್ಷೆಯನ್ನು ಮಾಡೋಣ, ನಡೆ. ಬೇಡಿದ್ದನ್ನ ನೀಡುವ ಕಾಯಕ ಕೊಂಡ ಈ ಸಿರಿಯಾಳ ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನು ಎಂಬುದೇ ಅಲ್ಲವೇ ಪ್ರಶ್ನೆ. ನಡೆ. ಶಿವ ಪಾರ್ವತಿಯರಿಬ್ಬರು ಭೂತಳದಲ್ಲಿ ಕೆಳಗಿಳಿದು ಜಂಗಮರ ವೇಷವನ್ನು ಧರಿಸಿ ತಾವು ಹುಡುಕಾಡ್ತಾ ಬರ್ತಾ ಇದ್ದಾರಂತೆ. ಯಾರಪ್ಪ ಸಿರಿಯಾಳ ಅನ್ನೋನು? ಯಾರಪ್ಪ ಸಿರಿಯಾಳ ಎಂಬೋನು? ಯಾರಪ್ಪ ಸಿರಿಯಾಳ ಎಂಬೋನು? ಯಾರಪ್ಪ? ಅಯ್ಯ ಸಿರಿಯಾಳ, ಅಯ್ಯ ಸಿರಿಯಾಳ, ಸಿರಿಯಾಳ ಎಂಬೋನು ಯಾರಪ್ಪ? ಸಿರಿಯಾಳ ಎಂಬೋನು ಯಾರಪ್ಪ? ಬೇಡಿದನ್ನೆಲ್ಲ ಮಾಡಿ ಬಡಿಸುವ, ಬೇಡಿದನ್ನೆಲ್ಲ ಮಾಡಿ ಬಡಿಸುವ ಕಾಯಕ ಕೊಂಡವನ್ಯಾರಪ್ಪ? ಸಿರಿಯಾಳ ಎಂಬೋನು ಯಾರಪ್ಪ? ಅಯ್ಯ ಸಿರಿಯಾಳ ಎಂಬೋನು ಯಾರಪ್ಪ? ಯಾರಪ್ಪ ಸಿರಿಯಾಳ ಅನ್ನೋನು? ಯಾರಪ್ಪ? ಅಲ್ಲಿ ಯಾರೊಬ್ಬ ಸಿಕ್ಕಿದ. ಸ್ವಾಮಿ, ಇದೇ ನೋಡಿ ಸಿರಿಯಾಳನ ಮನೆ. ಮನೆ ಬಾಗಿಲಲ್ಲಿ ನಿಂತು ಪರಮೇಶ್ವರ ಕರೆದ, ಅಯ್ಯ ಶರಣ ಸಿರಿಯಾಳ, ಸಿರಿಯಾಳ. ಓಡಿ ಬಂದಳಂತೆ ಚಾಂಗಳ. ಆಹಾ, ಇಂದೆನ್ನ ಪುಣ್ಯಕ್ಕೆ ಸಮ ಉಂಟೆ? ಜಂಗಮನೆಗಾಗಿ ಕಾತರಿಸುತ್ತಿರುವ ನಮ್ಮ ಮನೆಗೆ ಸ್ವಯಂ ಶಿವನೇ ದಯಮಾಡಿಸಿದಂತಾಯಿತು. ದಯಮಾಡಿ ಸ್ವಾಮಿ, ಒಳಗಡೆ ಬನ್ನಿ. ಪರಮೇಶ್ವರ ಹೇಳಿದ ಜಂಗಮ ರೂಪದಲ್ಲಿ, ಅಮ್ಮ ಇದೇನೋ ಸಿರಿಯಾಳ ದೇವನ ಮನೆ? ಹೌದು ಸ್ವಾಮಿ, ಇದೇ ಸಿರಿಯಾಳ ದೇವನ ಮನೆ. ಸಿರಿಯಾಳರಿದ್ದಾರಮ್ಮ? ಇಲ್ಲ ಸ್ವಾಮಿ, ಈಗ ತಾನೇ ಜಂಗಮರನ್ನು ಕರೆತರ್ತೇನೆ ಎಂಬುದಾಗಿ ಹೊರಗಡೆ ಹೋದರು. ದಯಮಾಡಿಸಿ ತಾವು ಒಳಗಡೆ ಬನ್ನಿ ಸ್ವಾಮಿ. ನಾವು ಒಳಗಡೆ ಬರುವಂತಿಲ್ಲಮ್ಮ, ನಮಗೊಂದು ನಿಯಮ ಉಂಟು. ಪತಿಯಿಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಇರಬಾರದಮ್ಮ. ಪತಿಯಿಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಇರಬಾರದಮ್ಮ. ಪತಿ ತೊರೆದ ಸತಿ ಮುಖವನ್ನು ನೋಡಲೇಬಾರದು ಎಂತೆಂಬ ವ್ರತವಿರುವುದಮ್ಮ. ಪತಿ ತೊರೆದ ಸತಿ ಮುಖವನ್ನು ನೋಡಲೇಬಾರದು ಎಂತೆಂಬ ವ್ರತವಿರುವುದಮ್ಮ. ನಸಳೊಳಗೆ ಭಸಿತವನು ಹಸನಾಗಿ ಲೇಪಿಸದ ಶಿವಭಕ್ತ ತಾನಂದು ಬೇಳ್ವ. ಹುಸಿ ನುಡಿದು ವಸುದೆಯೊಳಗಸನ ವಸನವ ಗಳಿಪ ಕಡುಪಾಭಿಮುಖ ನೋಡಬಾರದಮ್ಮ. ಆ ಕಡುಪಾಭಿಮುಖ ನೋಡಬಾರದಮ್ಮ. ಪತಿಗಿಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಇರಬಾರದಮ್ಮ. ಅಮ್ಮ, ನಾವು ಈ ಹೊರಗಿರಬಹುದಾದ, ಊರ ಹೊರಗಿರಬಹುದಾದ ಗಣಪತಿಯ ದೇಗುಲದಲ್ಲಿ ಇರುತ್ತೇವೆ. ನಿನ್ನ ಪತಿ ಬಂದೊಡನೆ ಅಲ್ಲಿಗೆ ಕಳುಹಿಸಿಕೊಡು. ಇದು ಹೊರಟವಿ ಶಿಷ್ಯ, ನಡೆ ಎಂದು ಹೇಳಿ ಪಾರ್ವತಿಯ ಸಂಗಡ ಪರಮೇಶ್ವರ ಊರ ಹೊರಬಾಗಿಲ ಬಳಿಯಲ್ಲಿರಬಹುದಾದ ಗಣಪತಿಯ ದೇವಸ್ಥಾನವನ್ನು ಸೇರಿದ್ದಾನೆ. ಇಲ್ಲಿ ಸಿರಿಯಾಳ ದೇವ ಜಂಗಮರಿಗಾಗಿ ಶಿವನೇ, ಶಂಕರನೇ ಎಲ್ಲೂ ಕಾಣಲಿಲ್ವಲ್ಲ. ಏನು ಮಾಡ್ಲಿ? ಎಲ್ಲರ ಉಪವಾಸದಿಂದಿತವಾಗಿದೆಯಲ್ಲ. ಶಂಕರನೇ ಕಾಪಾಡು ಎಂದು ಮನೆಗೆ ಬರುವಾಗ ಚಾಂಗಳಾದೇವಿ ಗಂಡನನ್ನು ಕಂಡು ಹೇಳಿದಂತೆ, ಬೇಗ ಬನ್ರಿ, ಸ್ವಲ್ಪ ಬೇಗ ಬನ್ರಿ. ಏಕೆ ದೇವಿ? ನೀವು ಹೋದ ಸ್ವಲ್ಪ ಹೊತ್ತಿನಲ್ಲೇ ಇಬ್ಬರು ಜಂಗಮರು ಬಂದಿದ್ರು. ಇಬ್ಬರು ಜಂಗಮರು ಬಂದಿದ್ರೆ ನೀನು ಅವರನ್ನು ಸತ್ಕರಿಸಬಾರದಾಗಿತ್ತೆ. ನಾನು ಬಹುವಿಧದಲ್ಲಿ ಪ್ರಾರ್ಥಿಸಿದೆ ಸ್ವಾಮಿ, ಆದರೆ ಅವರು ನೀವಿಲ್ಲದ ಕಾರಣ ಮನೆ ಒಳಗೆ ಬರುವುದಿಲ್ಲ ಎಂದರು. ಆ ಊರ ಹೊರಗಡೆ ಗಣಪತಿ ದೇವಸ್ಥಾನದಲ್ಲಿ ನಿಮಗಾಗಿ ಕಾದಿರ್ತಾರಂತೆ. ಹೋಗಿ ಬನ್ರಿ. ನಡೆಯಲಾಗದ ಈ ಸಿರಿಯಾಳ ತತ್ತರಿಸುತ್ತಾ, ಹರನೇ ಶಂಕರನೇ
ಅಭಯಂಕರನೇ, ಪಿನಾಕಧರನೇ, ಗಜಚರ್ಮಾಂಬರವರನೇ, ಇಂದೇಕೆ ನನ್ನನ್ನು ಹೀಗೆ ಪರೀಕ್ಷಿಸುತ್ತಿರುವೆ ಸ್ವಾಮಿ? ಇಲ್ಲಿ ಬಂದ ಜಂಗಮರಿಗೆಲ್ಲ ಅನ್ನವನ್ನಿಡುವವನು ನಾನು ಎಂಬ ಅಹಂಕಾರದಲ್ಲಿ ಮೆರೆದನೆ. ನನ್ನ ಮನೆಯಲ್ಲಿರಬಹುದಾದ ಆಳು ಕಾಳುಗಳಿಗೆ ಕೂಳಿಲ್ಲದಂತೆ ಮಾಡಬಹುದೇ? ಹೇ ನಳಿನ ನೇತ್ರನೇ, ನನ್ನನ್ನು ಕಾಪಾಡು ತಂದೆ ಎಂಬುದಾಗಿ ಕರಗಳನ್ನು ಜೋಡಿಸಿ ತಟ್ಟಾಡುತ್ತಲೀ ಬಂದನಂತೆ ಆ ಗಣಪತಿಯ ದೇಗುಲದ ಬಳಿಗೆ. ನೋಡಿದೊಡನೆ ಕರಗಳನ್ನು ಜೋಡಿಸಿದ. ಆಹಾ, ಕಂಡೆ ಕಂಡೆ ಕರುಣಾನಿಧಿ ನಿಲ್ನಯ ದಿವ್ಯ ದರ್ಶನವ ಕಂಡೆ, ಕಂಡೆ ಪಾರ್ವತಿ ರಮಣನ ರೂಪವನು ಕಂಡೆ, ಕರುಣಾಭರಣ ಹೇ ಶಂಕರ ಕರುಣಾಭರಣ, ನಲ್ಪಿದೆ ನಿಲ್ನಯ ಪಾವನ ಚರಣ. ಅಯ್ಯ ಜಂಗಮ ರೂಪಿಗಳೇ, ನಿಮ್ಮನ್ನು ಕಂಡೊಡನೆ ನಾನು ಧನ್ಯನಾದೆ. ಇದು ವಂದನೆ. ದಯಮಾಡಿಸಿ ಸ್ವಾಮಿ, ದಯಮಾಡಿಸಿ. ಪರಮೇಶ್ವರ ಮೆಲ್ಲನೆ ಪಾರ್ವತಿ ಹತ್ರ ಹೇಳುತ್ತಿದ್ದಾನೆ. ಪಾರ್ವತಿ, ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡುವನೆಂಬುದಾಗಿ ಕೇಳಿದೆಯಲ್ಲ, ನೋಡಿ ಈಗ ಪ್ರಾರಂಭ ಪರೀಕ್ಷೆ. ನೀನೇನಪ್ಪ ಸಿರಿಯಾಳ? ಹೌದು ಸ್ವಾಮಿ, ನಾನೇ. ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನೇಯೋ? ಈ ದಾಸನೇ, ನಡೆಸುವವನು ನಾನಲ್ಲ. ಕರ್ತವ್ಯ ಮಾಡುವ ನೀ ದಾಸ, ನಡೆಸುವನು ಆ ಈಶ. ಆಗಬಹುದು. ನಾವ್ಯಾರು ಬಲ್ಲೆಯ? ಯಾರು ಸ್ವಾಮಿ? ವರ್ಷೋಪವಾಸಿಗಳು ನಾವು. 1 ವರ್ಷದಿಂದಲೂ ಉಪವಾಸವಿದ್ದೇವೆ. ಕಾರಣ, ನಾವು ಬಯಸಿದ್ದನ್ನು ಮಾಡಿ ಬಡಿಸುವ ಶರಣನು ನಮಗೆ ದೊರಕಲಿಲ್ಲವಾದ್ದರಿಂದ ನಾವು ಉಪವಾಸಿಗಳಾಗಿದ್ದೇವೆ. ಬೇಡಿದ್ದನ್ನು ಮಾಡಿ ಬಡಿಸುವ ಕಾಯಕ ಕೊಂಡವನು ನೀನು ಎಂದು ತಿಳಿದು ನಿನ್ನನ್ನೇ ಹುಡುಕಾಡುತ್ತಾ ಬಹುದೂರಿಂದ ಬಂದಿದ್ದೇವೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ದಯಮಾಡಿಸಿ ಗುರುಗಳೇ, ಏನಾಗಬೇಕು ನಿಮಗೆ ಅಪ್ಪಣೆಯನ್ನು ಕೊಡಿಸಿ. ನೀನು ನಾವು ಬೇಡಿದ್ದನ್ನ ಖಂಡಿತ ನೆರವೇರಿಸಿಕೊಡ್ತೇವೆ. ಹಾಗಾದರೆ ಕೇಳಿ, ನಾವು ಸಾಮಾನ್ಯವಾದ ಈ ಆಹಾರಗಳನ್ನು ಭುಂಜಿಸುವರಲ್ಲ. ಬಯಸುವೆವು ನಾವು ಮಾಂಸಾಹಾರವಾ. ನಾವು ಮಾಂಸಾಹಾರವನ್ನು ಬಯಸ್ತೇವೆ. ಸಿರಿಯಾಳ ಹೇಳಿದ ಮಾಂಸಾಹಾರ. ಜಂಗಮ ರೂಪಿಗಳು, ಶಿವನಂತೆ ಕಂಗೊಳಿಸುವ ಇವರು ಮಾಂಸಾಹಾರಿಗಳೇ. ಅಯ್ಯೋ, ನಿಗ್ರಹಾನುಗ್ರಹ ಶಕ್ತಿ ಸಂಪನ್ನರಾದ ಇವರನ್ನು ಪರೀಕ್ಷಿಸುವ ಯೋಗ್ಯತೆ ನನಗಿದೆಯೇ? ಆಗಬಹುದು ಸ್ವಾಮಿ, ದಯಮಾಡಿಸಿ. ಆದರೆ ಯಾವ ಪ್ರಾಣಿಯ ಮಾಂಸವನ್ನು ನೀವು ಬಯಸ್ತೀವಿ ಅಂತ ಹೇಳಿದರೆ ಅದನ್ನು ಸಿದ್ಧ ಮಾಡಲು ನಾನು ಈಗಲೇ ಪ್ರಯತ್ನಿಸ್ತೇನೆ. ಆಗ ನಗುತ್ತಾ ಹೇಳ್ತಾರೆ ಶಿವ, ಎಲ್ಲವೋ ಹುಚ್ಚ, ಏನನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇ ನಾವು. ಏನರಿಯದ ಮೂಕ ಪ್ರಾಣಿಗಳನ್ನು ತಿಂಬ ಮೂರ್ಖರೇನೋ? ಹಾಗಾದ್ರೆ ಪ್ರಾಣಿ ಮಾಂಸವನ್ನು ಭುಂಜಿಸುವುದಿಲ್ಲ ಎಂದರೆ ತಮಗಿನ್ನೇನು ಬೇಕಾಗಿದೆ ಸ್ವಾಮಿ? ಬಯಸುವೆವು ನಾವು ನರಮಾಂಸ. ನಮಗೆ ನರಮಾಂಸ ಬೇಕಾಗಿದೆ. ಈ ಸಿರಿಯಾಳ ತತ್ತರಿಸಿದ ನರಮಾಂಸ. ತಾವು ಬಯಸುವುದು ನರಮಾಂಸ. ಇವರೇನು ಜಂಗಮರೇ ಅಥವಾ ನರಮಾಂಸ ಭಕ್ಷಕರೇನಾದರೂ ಈ ಜಂಗಮನ ರೂಪದಲ್ಲಿ? ಶಿವ 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 ಶಿವ, ನಿನ್ನ ಭಕ್ತರ ರೂಪದಲ್ಲಿ ನಾನು ಶಂಕೆಯನ್ನೆಣಿಸುವುದು ತರವಲ್ಲ. ನರಮಾಂಸ. ನೆನಪಾಯಿತು. ಜಂಗಮರೇ, ತಮಗೆ ನರಮಾಂಸ ಬೇಕಾಗಿದೆಯಲ್ಲವೇ? ದಯಮಾಡಿಸಿ, ತಾವು ಬರುವುದರೊಳಗಾಗಿ ನರಮಾಂಸ ಸಿದ್ಧವಾಗಿರುತ್ತೆ. ಶಿವನು ಜಂಗಮ ರೂಪದಲ್ಲಂದ ಏನಂದೆ? ನಾವು ಬರುವುದರೊಳಗೆ ನರಮಾಂಸ ಸಿದ್ಧವಾಗಿರುತ್ತೆಯೇ? ಹುಚ್ಚನೇ, ನೀನು ಏನು ಮಾಡಬೇಕೆಂದಿರುವ ಎಂಬುದನ್ನು ನಾವು ಅರಿತವು. ನಿನ್ನ ದೇಹವನ್ನೇ ಭಾಗ ಮಾಡಿ ಆಹಾರ ಮಾಡಿ ನಮಗೆ ಬಡಿಸಬೇಕೆಂದಿರುವೆಯಾ? ಸ್ವಾಮಿ, ಅದಾಗಬಾರದೆ. ನನ್ನ ದೇಹವು ತಮಗೆ ಅಸ್ವೀಕೃತವೇ? ಇಲ್ಲ. ಮಾಡಬಾರದ ಪಾಪಗಳನ್ನು ಮಾಡಿ ಒರಟಾಗಿ ಮೆರೆದಿರುವ ಈ ಪಾಪಿ ದೇಹಗಳನ್ನು ನಾವು ಊಟ ಮಾಡುವರಲ್ಲ ಸ್ವಾಮಿ. ಹಾಗಾದ್ರೆ ತಮಗೇನು ಬೇಕಾಗಿದೆ? ಮತ್ತಾವ ರೀತಿಯ ಮಾಂಸವನ್ನು ಅಪೇಕ್ಷೆ ಪಡ್ತೀರಾ? ನಾವೇ ಕೇಳು. ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿ ಪಾಲುಂಡು ಬೆಳೆದ ಪೊಸುಳೆಯಾಗಿ. ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕು. ಹಾಲುಂಡು ಬೆಳೆದ ಈಗ ತಾನೇ ಬೆಳೆಯುತ್ತಿರುವ 5 ವರ್ಷದ ಬಾಲಕನಂತಿರಬೇಕು. ಅಂತಹ ಬಾಲಕನ ಎಳೆ ಮಾಂಸವನ್ನು ನೀನು ಮಾಡಿಟ್ಟರೆ ಆಹಾ, ಸಂತೋಷದಿಂದ ಊಟ ಮಾಡುತ್ತೇನೆ. ಕೂಡಲೇ ಈ ಸಿರಿಯಾಳ ತತ್ತರಿಸಿ ಹೇಳಿದ, ಸ್ವಾಮಿ,
ಈ ಎಳೆ ಬಾಲಕನ ನರಮಾಂಸ. ಆಯಿತು ದೇವ, ತಾವು ಭೋಜನ ಸಮಯಕ್ಕೆ ಸರಿಯಾಗಿ ದಯಮಾಡಿಸಿ ಎಂದು ಭಾರವಾದ ಹೆಜ್ಜೆಯನ್ನಿಡುತ್ತ ಮನೆಗೆ ಬಂದ. ಚಾಂಗಳೆ ಕೇಳಿದ್ಲು, ಸ್ವಾಮಿ ಏನಾಯಿತು? ಜಂಗಮರು ಬರ್ತಾರೆ ದೇವಿ. ಆದರೆ ಅವರು ಕೇಳಿದ್ದು ಏನು ಕೇಳಿದರು? ಅವರು ಮಾಂಸಾಹಾರ ಎಂದರು. ಮಾಂಸಾಹಾರವೇ? ಯಾವ ಪ್ರಾಣಿಯ ಮಾಂಸ ಸ್ವಾಮಿ? ಪ್ರಾಣಿ ಮಾಂಸವಲ್ಲ ದೇವಿ, ನರಮಾಂಸ. ಚಾಂಗಳೆ ಹೇಳ್ತಾಳೆ, ಅಯ್ಯೋ ನನ್ನ ಸ್ವಾಮಿ, ಅಯ್ಯೋ ನನ್ನ ದೊರೆ, ಇಷ್ಟಕ್ಕಾಗಿ ನೀನು ಕಣ್ಣೀರು ಕರೆಯುವುದೇ? ಮಾಂಸ ಬೇಕು ತಾನೆ, ನರಮಾಂಸ. ತಾವು ಭಯಪಡಬೇಡಿ, ಸಮಯಕ್ಕೆ ಸರಿಯಾಗಿ ನರಮಾಂಸ ಸಿದ್ಧವಾಗುತ್ತೆ. ಆ ಸಿರಿಯಾಳ ಹೇಳಿದ, ಚಾಂಗಳ, ನಿನ್ನ ದೇಹವನ್ನೇ ನೀನು ಆಹಾರ ಮಾಡುವೆ ಎಂಬುದಾಗಿರುವೆಯಲ್ಲವೇ? ಅಯ್ಯೋ ಹುಚ್ಚಳೆ, ಈ ಮಾತನ್ನು ನಾನು ಆಡಿ ವಿಫಲನಾದೆ. ಆ ಶರಣರಿಗೆ, ಶರಣ ದಂಪತಿಗಳಿಗೊಬ್ಬನೇ ಮಗನಾಗಿರಬೇಕಂತೆ. 5 ವರ್ಷದ ಬಾಲಕನಂತಿರುವ ಬಾಲಕನ ಎಳೆ ಮಾಂಸವನ್ನ ಅಪೇಕ್ಷೆ ಪಡ್ತಾರೆ ಕಡೆ. ಚಾಂಗಳೆ ಕೇಳಿದ್ಲು, ತಾವು ಏನ್ ತೀರ್ಮಾನ ಮಾಡಿದ್ದೀರೋ ಸ್ವಾಮಿ? ಏನ್ ತೀರ್ಮಾನ ಮಾಡಲಿ? ನಾನು ಯಾರಾದರೂ ಮಕ್ಕಳನ್ನು ಮಾರುವರಿದ್ದರೆ ಅಂದ ಕೂಡಲೇ ಚಾಂಗಳೆ, ಅಯ್ಯೋ ಶಿವ ಶಿವ, ಬೇಡಿ ಸ್ವಾಮಿ ಬೇಡಿ. ಮಕ್ಕಳನ್ನು ಮಾರುವ ಚಂಡಾಲನಿಗೆ ಏನು ಗೊತ್ತಿದೆ? ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ತಾಯಿಯ ಮಮತೆ. ಸ್ವಾಮಿ, ಮತ್ತೊಬ್ಬರ ಮಕ್ಕಳನ್ನು ನಾವು ಆಹಾರ ಮಾಡುವುದಕ್ಕಿಂತಲೂ ನಮ್ಮ ಮಗನಾದಂತ ಚಿಲ್ಲಾಳನನ್ನೇ ಏಕೆ ನಾವು ಆಹಾರ ಮಾಡಿರಬಾರದು? ಸಿರಿಯಾಳಂದ, ಚಾಂಗಳ, ಚಾಂಗಳ, ನೀನು ನನಗಿಂತಲೂ ಬಹುಮುಂದರದ ಶರಣೆ ಕಾಣೆ, ಮಹಾಶರಣೆ. ಅಯ್ಯೋ, ನಿನ್ನ ಮಗನನ್ನೇ ಆಹಾರ ಮಾಡಿ ಬಡಿಸಲು ಸಿದ್ಧಳಾಗಿರುವೆಯಲ್ಲ, ನಿನಗೆ ನಾನು ಎಷ್ಟು ವಂದಿಸಲಿ? ಯಾರಲ್ಲಿ ಕೆಲಸ ಮಾಡುವ ಒಬ್ಬ ಮುದುಕ ಬಂದ. ಏನು ಸ್ವಾಮಿ? ಹೋಗು ತಾತ, ಪಾಠಶಾಲೆಯಲ್ಲಿರುವ ಚಿಲ್ಲಾಳನನ್ನು ಕರೆತ. ಆ ಸೇವಕ ಅಂದಪ್ಪ, ಏನೆಂದು ಕರೆತರಲ್ಲಪ್ಪ? ಜನನಿ ನಿನ್ನವಳು ಜನ್ಮದಿನವನ್ನಾಚರಿಸುವಳು ಬಾ ಎನ್ನಲೆ. ಜನಕ ನಿನ್ನವನು ನಿನಗೆ ಉಡುಗೆ ತೊಡುಗೆಗಳನ್ನು ತಂದಿರುವನು ಬಾ ಎಂದು ಕರೆಯಲೆ. ಅಯ್ಯ, ನಾವು ನಿನಗೆ ಮಕ್ಕಳೆಲ್ಲವೇ? ನಮ್ಮನ್ನೇ ಆಹಾರ ಮಾಡಿ ಬಡಿಸಬಾರದೆ? ಸಿರಿಯಾಳ ಹೇಳಿದ, ತಾತ ನೀನೇ ಹೋಗುವೆಯೋ ಅಥವಾ ನಾ ಹೋಗಲೋ ತಾತ? ಅಯ್ಯೋ ಅಯ್ಯೋ, ದಣಿಗೆ ದ್ರೋಹ, ಇದೋ ಹೊರಟೆ, ಇದೋ ಹೊರಟೆ ಎಂದು ಆ ಸೇವಕನು ಪಾಠಶಾಲೆಗೆ ಕಡೆಗೆ ಹೊರಟನಂತೆ. ಇಲ್ಲಿ ಪರಮೇಶ್ವರ ಹೇಳಿದ, ಪಾರ್ವತಿ ಹೇಗೆ ನಿನ್ನ ಅಭಿಪ್ರಾಯ? ಪಾರ್ವತಿ ಹೇಳಿದ್ಲು, ಸ್ವಾಮಿ ನಾನು ನಿಮ್ಮನ್ನು ಪರೀಕ್ಷೆ ಮಾಡಿ ಅನ್ನೇ ವಿನಃ ಈ ತರ ಪರೀಕ್ಷೆ ಮಾಡಿ ಅಂತ ನಾ ಕೇಳಲಿಲ್ಲ ಕಣ್ರಿ. ಸ್ವಾಮಿ ನಿಲ್ಲಿಸ್ಬಿಡಿ ಸ್ವಾಮಿ ಪರೀಕ್ಷೆ. ಇಲ್ಲ ದೇವಿ, ಪ್ರಾರಂಭಿಸಿದ್ದೇವೆ, ನಿಲ್ಲಿಸಲು ಸಾಧ್ಯವಿಲ್ಲ. ನಿನಗೊಂದು ವಿಚಾರ ಮರೆತೆ ಕಣೆ. ಏನೆಂದರೆ, ನನ್ನ ಭಕ್ತನಾದ ಸಿರಿಯಾಳನೇ ಹೀಗಿದ್ದಾನೆ ಎಂದಿಯಲ್ಲ, ಅವನ ಮಗ ಇನ್ನು ಚಿಕ್ಕವನಲ್ವೇ, ಅವನೇ ಹಾಗಿದ್ದಾನೆ ಅನ್ನೋದು ತೋರಿಸ್ತೇನೆ ಬಾ ಎಂದು ವೇಷವನ್ನು ಮರೆಸಿಕೊಂಡು ಇವರಿಬ್ಬರು ವೃದ್ಧರಂತೆ ಪಾಠಶಾಲೆಗೆ ಬಂದು, ಚಿಲ್ಲಾಳ ಚಿಲ್ಲಾಳ. ಆ ಪಾಠಶಾಲೆಯಲ್ಲಿ ಕುಳಿತಿದ್ದ ಚಿಲ್ಲಾಳ ಗುರುಗಳಿಗೆ ವಂದಿಸಿ ಓಡೋಡಿ ಬಂದು ಆ ತಾತನನ್ನು ತಬ್ಬಿ, ತಾತ ನೀವು ಯಾರನ್ನು ಹುಡುಕಾಡುತ್ತಿರುವಿರೋ ಆ ಚಿಲ್ಲಾಳ ನಾನೇ ತಾತ, ಏನಾಗಬೇಕು? ಪರಮೇಶ್ವರ ಅಂದ, ಚಿಲ್ಲಾಳ ಬೇಗ ಬೇಗ ಇಲ್ಲಿಂದ ಎಲ್ಲಿಗಾದ್ರೂ ಓಡೋಗ್ಬಿಡಪ್ಪ. ಏಕೆ ತಾತ? ನಿಮ್ಮ ತಂದೆ ಯಾರೋ ಜಂಗಮ ಬಂದಿದ್ದರೆ ನಿನ್ನನ್ನು ಸಂಹಾರ ಮಾಡಿ ಅವನಿಗೆ ಆಹಾರ ಮಾಡಿ ಬಡಿಸುವನಂತೆ. ಆಗ ಚಿಲ್ಲಾಳ ನಗುತ್ತಾ ಹೇಳ್ತಾನೆ, ತಾತ ದೊಡ್ಡವರು ಯಾವಾಗಲೂ ಚಿಕ್ಕವರಿಗೆ ಹಿರಿಯರು ಹೇಳಿದಂತೆ ಕೇಳು ಎಂದು ಹೇಳಿಕೊಡ್ಬೇಕು. ನೀವು ಹಿರಿಯರಿಗೆ ದ್ರೋಹ ಮಾಡಿ ಓಡು ಹೋಗು ಅಂತ ಹೇಳಿಕೊಡ್ತೀರಾ? ನೀವೆಂಥ ದೊಡ್ಡವರು ತಾತ. ಪಾರ್ವತಿ ದೇವಿ ಹೇಳಿದ್ಲು, ಸಾಕೇನ್ರಿ ನಿಮಗೆ? ಆ ಚಿಕ್ಕ ಹುಡುಗ ಬುದ್ಧಿವಾದ ಹೇಳೋಂಗಾಯ್ತಲ್ಲ, ಹೋಗೋಣ ಬನ್ರಿ. ಪರಮೇಶ್ವರ ನಗುತ್ತಾ ಹೇಳ್ತಾರೆ, ಪಾರ್ವತಿ ನನ್ನ ಭಕ್ತರ ಅಂಶದಲ್ಲಿ ಅವತರಿಸಿದ ಈ ಎಳೆಯ ಶಿಶುವು ಹೇಗೆ ಮಾತನಾಡುತ್ತಿದ್ದಾನೆ ನೋಡು. ಅದು ಅದು ಆ ಮುದುಕ ಬಂದ, ನಡಿ ಎಂದು ತಾನು ದೂರ ಸರಿದನಂತೆ. ಆ ವೇಳೆಗೆ ಸರಿಯಾಗಿ ಮುದುಕ ಬಂದ. ಚಿಲ್ಲಾಳ ಚಿಲ್ಲಾಳ. ಈ ಚಿಲ್ಲಾಳ ಓಡಿ ಬಂದು ತಾತನನ್ನು ತಬ್ಬಿದ. ಏನು ತಾತ? ಅಪ್ಪ ನಿನ್ನ ಚಿಲ್ಲಾಳ ನಿನ್ನ ಮಾತು ಬರದೆ ತಡವರಿಸುತ್ತಾ ತಬ್ಬಿ ತನಯನ ಮುದ್ದಾಡುತ್ತಾ ಚಿಲ್ಲಾಳ ಚಿಲ್ಲಾಳ ಎನ್ನಲು. ಆ ಚಿಲ್ಲಾಳ ಹೇಳಿದ, ತಾತ ನೀನೇನು ಭಯಪಡಬೇಡ, ನಾನು ಈಗಲೇ ಬರ್ತೇನೆ. ನಮ್ಮಪ್ಪ ನನ್ನನ್ನು ಕರೆತಾ ಎಂದ ಅಲ್ಲವೇ? ಹೌದಪ್ಪ,
ಜಂಗಮನಿಗೆ ಆಹಾರ ಮಾಡಿ ಬಡಿಸಲು ಅಲ್ಲವೇ? ಅಯ್ಯೋ ಚಿಲ್ಲಾಳ, ನಿನಗ್ಯಾರು ಹೇಳಿದರೋ? ತಾತ, ನಿನಗಿಂತಲೂ ಮುಂಚಿತವಾಗಿ ಒಬ್ಬ ತಾತ ಬಂದು ಇದನ್ನೆಲ್ಲ ಅರುಹಿದ. ಇದೋ ಈಗಲೇ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತೇನೆ ತಾಳು ಎಂದು ಓಡಿ ಬಂದಿದ್ದೆ. ತನಗೆ ವಿದ್ಯೆಯನ್ನು ಹೇಳಿಕೊಡುವ ಗುರುಗಳಿಗೆ ನಮಸ್ಕಾರ ಮಾಡಿದನಂತೆ. ಗುರುಗಳೇ, ನನ್ನ ಈ ವಂದನೆಯನ್ನು ಸ್ವೀಕರಿಸಿ. ವಂದನೆಯ ಸ್ವೀಕರಿಸೋ ಗುರುರಾಯ, ವಂದನೆಯ ಸ್ವೀಕರಿಸೋ, ವಂದನೆಯ ಸ್ವೀಕರಿಸೋ ಗುರುರಾಯ, ವಂದನೆಯ ಸ್ವೀಕರಿಸೋ. ಇಂದುಧರ ಹರನ ಸಂತರುಷನ ಭಾಗ್ಯ, ಇಂದುಧರ ಹರನ ಸಂತರುಷನ ಭಾಗ್ಯ ಲಭಿಪದೋ ಗುರುರಾಯ, ಗುರುರಾಯ ವಂದನೆ, ವಂದನೆ ಸ್ವೀಕರಿಸು ಗುರುವೇ. ಅರಿಯದೆಲೆಗೈದ ಪರಾದ ಮೆನಿತಿದ್ದಡು ಮನ್ನಿಸುತ್ತ ತಂದೆ ನೀನು ತನಯ ನಾನೆಂಬ ಅಭಿಮಾನದಲ್ಲಿ ಮನ್ನಿಸೋ ಗುರುರಾಯ. ಗುರುಗಳೆದ್ದೋಡಿ ಬಂದು ಚಿಲ್ಲಾಳನ್ನು ತಬ್ಬಿ, ಅಪ್ಪ, ನಿನ್ನಂತ ಶಿಷ್ಯನನ್ನು ಪಡೆದ ನಾನೇ ಭಾಗ್ಯಶಾಲಿ. ಹೋಗಿ ಬಾ ಮಗನೇ, ಹೋಗಿ ಬಾ ಎಂದಾಗ ಓಡೋಡಿ ಬಂದು ಹೊರಗಡೆ ನಿಂತಿರುವ ತಾತನ ಕೈ ಹಿಡಿದು ಮನೆಗೆ ಬರುತ್ತಿದ್ದಾನೆ. ಬರುವಾಗಲೇ ಅಮ್ಮ, ಅಮ್ಮ, ತಾಯಿ ಚಿಲ್ಲಾಳ, ಅಮ್ಮ ಚಿಲ್ಲಾಳ ಬಾಚಿ ತಬ್ಬಿದಳಂತೆ ಮಗನ ಗಲ್ಲವನ್ನು ಹಿಡಿದು ಹೇಳ್ತಾಳಪ್ಪ, ಇನ್ನೊಂದು ಸಲ ನನ್ನನ್ನು ಅಮ್ಮ ಎಂದು ಕರೆಯು ಮಗನೇ. ಅಮ್ಮ ಎನ್ನುವ ಧ್ವನಿ ನಿನ್ನಿಂದಲ್ಲದೆ ಈ ಧರೆಯೊಳಗೆ ಮತ್ತಾರಿಂದಲೂ ಕೇಳುವ ಭಾಗ್ಯನ ಪಡೆದವಳಲ್ಲ ಮಗನೇ. ಆಗ ಈ ಚಿಲ್ಲಾಳ ತಾಯಿಗೆ ಅಮ್ಮ ಎಂದು ವಂದಿಸಿ ತಂದೆ ಹತ್ರ ಬಂದು ಹೇಳಿದ, ಅಪ್ಪ, ಇದು ಬಂದಿದ್ದೇನೆ, ಜಂಗಮರು ಬರುವ ಹೊತ್ತಾಯಿತು, ಬೇಗ ನನ್ನನ್ನು ಕೊಂದು ಆಹಾರವನ್ನಾಗಿ ಮಾಡು. ಸಿರಿಯಾಳ ನೋಡಿದ, ಕಂದ, ನಾನು ನಿನ್ನನ್ನು ಕೊಂದು ಆಹಾರ ಮಾಡುತ್ತೇನೆ ಎಂಬ ವಿಚಾರವು ನಿನಗೆ ಗೊತ್ತಾದದ್ದು ಹೇಗೆ? ಅಪ್ಪ, ನನಗೀಗಾಗಲೇ ಅವನೋ ಮಹಾನುಭಾವನು ವೃದ್ಧ ರೂಪದಲ್ಲಿ ಬಂದು ನನ್ನೆಲ್ಲ ಹೇಳಿ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ. ಭಯಪಡಬೇಡ ಅಪ್ಪ, ಸಿದ್ಧನಾಗಿದ್ದೇನೆ, ಬೇಗ ಬೇಗ ಸಮಯವಾಗುತ್ತಿದೆ. ಆಗ ಸಿರಿಯಾಳ ಹೇಳುತ್ತಾನೆ, ಕಂದ, ಆವ ಕರದೊಳಗೆ ನಿನಗೆ ಪಾಲುಡಿಸಿ ಬೆಳೆಸಿದೆನೋ, ಮತ್ತದೇ ಕರದಲ್ಲಿ ನಿನ್ನ ಕೊಂದು ನಾನು ಹೇಗೆ ಜೀವಿಸಲು? ಚಿಲ್ಲಾಳ ಹೇಳಿದ, ಅಪ್ಪ, ಈಗ ನನ್ನನ್ನೇನಂತ ಕರೀತಾರಪ್ಪ? ಹುಡುಗ ಅಂತ ಕರೀತಾರಪ್ಪ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಏನಂತಾರಪ್ಪ? ಯುವಕ ಅಂತಾರಪ್ಪ. ಇನ್ನು ವಯಸ್ಸಾದ ಮೇಲೆ ಏನಂತಾರಪ್ಪ? ಮುದುಕ ಅಂತಾರಪ್ಪ. ಪ್ರಾಣ ಹೋದ್ಮೇಲೆ ಏನಂತಾರಪ್ಪ? ಹೆಣ ಅಂತಾರಪ್ಪ. ಅಪ್ಪ, ಎಂದೋ ಒಂದು ದಿನ ಹೆಣವಾಗಿ ಮಣ್ಣಿಗೋ ಬೆಂಕಿಗೋ ಸಿಗುವುದಕ್ಕಿಂತಲೂ ಈಗಲೇ ಆವ ಪಾಪವನರಿಯದ ಈ ಎಳೆ ವಯಸ್ಸಿನಲ್ಲೇ ಶರಣರ ಹೊಟ್ಟೆಗೆ ಆಹಾರವಾದದೆಂದರೆ ನನಗಿಂತಲೂ ಪುಣ್ಯಶಾಲಿಗಳು ಯಾರಪ್ಪ? ತಂದೆ, ಕಂದ ಎಂದು ತಬ್ಬಿದ. ಅಪ್ಪ, ತಡ ಮಾಡಬೇಡ, ಶಿವನಾಣೆ. ಸಿರಿಯಾಳ ಖಡ್ಗವನ ಕೈಯಲ್ಲಿ ಹಿಡಿದ, ತನೆಯನ ಗಲ್ಲವನ ಕೈಯಲ್ಲಿ ಹಿಡಿದು ಅವನ ಕಣ್ಗಳನ್ನು ಒಮ್ಮೆ ನೋಡಿ ಹಣೆಗೆ ಮುತ್ತಿಟ್ಟು, ಮಗನೇ, ನೀನೇ ಪುಣ್ಯಾತ್ಮ, ಹರ ಹರ ಮಹಾದೇವೆಂದು ಖಡ್ಗವನ ಕಂಠದ ಮೇಲೆ ಪ್ರಹರಿಸಿದ. ರುಂಡ ಬೇರೆ ಮುಂಡ ಬೇರೆ ಆಯಿತು, ರಕ್ತ ಚೆಲ್ಲದೆ ಚೆಲ್ಲಿತು. ನಿಂತಿದ್ದ ತಾಯಿ ಸೊರಗೆ ಕೆಳಗೆ ಬಿದ್ದಳು. ಇಲ್ಲಿ ಪರೀಕ್ಷಾರ್ಥವಾಗಿ ಬಂದಿದ್ದ ಪಾರ್ವತೀ ದೇವಿ ಪರಮಾತ್ಮನ ಪಾದವನ್ನು ಹಿಡಿದು ಹೇಳ್ತಾಳೆ, ಸ್ವಾಮಿ, ನಾನು ಮಾಡಿದ ಅಪರಾಧ ನಿಲ್ಲಿಸಿಬಿಡ್ರಿ, ನನ್ನಿಂದ ನೋಡ್ಲಿಕ್ಕಾಗಲ್ಲ, ನಿಲ್ಲಿಸಿರಿ, ಇದನ್ನ ನಿಲ್ಲಿಸಿ. ಆಗ ಪರಮಾತ್ಮ ಹೇಳಿದ, ನನ್ನ ಭಕ್ತರನ್ನು ಅವಮಾನ ಮಾಡಿದೆ, ಕೊಡಲಾಗದ್ದನ್ನು ಕೇಳಿದರೆ ಹೇಗೆ ಕೊಡ್ತಾರೆ ಎಂದು ಕೇಳಿದೆ. ನೋಡಿದೆಯೋ, ತನ್ನ ತನಯನನ್ನೇ ಕತ್ತರಿಸಿ ಆಹಾರವನ್ನಾಗಿ ಮಾಡಿ ನನಗೆ ಬಡಿಸುತ್ತಿರುವ ಈ ಶರಣ ಸಿರಿಯಾಳನ ಕಥೆಯನ್ನ ನಡೆ, ಒಂದು ಸಲ ಪರೀಕ್ಷೆ ಮಾಡೇ ಬಿಡೋಣ, ನಡೆ ಎಂಬುದಾಗಿ ಮಧ್ಯಾಹ್ನ ಸಮಯಕ್ಕೆ ಬಂದರಂತೆ. ಅಪ್ಪ, ಸಿರಿಯಾಳ ಆಹಾರ ಸಿದ್ಧವಾಗಿದೆಯೇ? ಸಿದ್ಧವಾಗಿದೆ, ದಯಮಾಡಿಸಿ ಸ್ವಾಮಿ. ಎಷ್ಟೆಲೆ ಹಾಕಿದೆಯಪ್ಪ? ತಾವಿಬ್ಬರು ಬರ್ತೀರಾ ಅಂತ ಹೇಳಿ ಈ 2 ಎಲೆಗಳನ್ನು ಹಾಕಿದ್ದೇನೆ. 2 ಎಲೆಗಳನ್ನು ಹಾಕಿರುವೆಯಾ? ತಾಳು, ಆ ಕಡೆಗೆ 2 ಎಲೆಗಳನ್ನು ಬಡಿಸು. ಸ್ವಾಮಿ, ಮತ್ಯಾರಾದರೂ ಊಟಕ್ಕೆ
ಅವೆಲ್ಲ ನಿನಗೆ ಬೇಡ ಕಣೆಯ, ನಾ ಹೇಳಿದಷ್ಟು ಮಾಡು. ಈ 2 ಎಲೆಗಳ ಎದುರಿನಲ್ಲಿಯೇ ಮತ್ತೆರಡು ಎಲೆಗಳನ್ನು ಹಾಕು. ಮತ್ತೆರಡು ಎಲೆಗಳು ಸಿದ್ಧವಾಯಿತು. 2 2 4 ಆಯ್ತಲ್ವೇ? ಎಲ್ಲಿ ಇವೆರಡರ ಮಧ್ಯದಲ್ಲಿ ಆ ಮೂಲೆಗೆ ಮತ್ತೊಂದು ಎಲೆಯನ್ನು ಹಾಕು. ಸ್ವಾಮಿ, ಅಲ್ಲಿಗೆಯ ಅದು ಏಕಯ್ಯ ನಿನಗೆ ಹಾಕು, ಏಕಯ್ಯ ನಿನಗೆ ಹಾಕು ಅನ್ನುವಾಗ ಮತ್ತೊಂದು ಎಲೆಯನ್ನು ಹಾಕಿದರಂತೆ. 2 2 4 ಮಧ್ಯದಲ್ಲೊಂದು 5 ಆಯ್ತಲ್ವೇ? ಎಲ್ಲಿ ಆಹಾರವಂತಂದು ಬಡಿಸು. ಚಾಂಗಳ, ಆಹಾರವಂತಂದು ಬಡಿಸು ಎಂದಾಗ ಚಾಂಗಳಿಯು ಆಹಾರವನ್ನೆಲ್ಲವನ್ನು ತಂದು ಬಡಿಸ್ತಾ ಇದ್ದಾಳೆ. ಪರಮಾತ್ಮ ಬೇಕು ಅಂತಲೇ ಆಹಾ ಆಹಾ ಸಿರಿಯಾಳ, ನೀನೇ ಮಾತಿನ ಧನಿ ಕಾಣೆಯ. ಆಡಿದಂತೆ ನಾವು ಅಪೇಕ್ಷೆ ಪಟ್ಟಂತ ಆಹಾರವನ್ನು ಸಿದ್ಧ ಮಾಡಿರುವೆ. ಅಯ್ಯೋ ಅಯ್ಯೋ ಅಯ್ಯೋ, ಆ ಬೆರಳುಗಳು ನೋಡಿದೆಯಾ ಎಷ್ಟಿವೆ? ಪುಟ್ಟ ಪುಟ್ಟ ಬೆರಳು, ಬಹು ಸುಂದರವಾಗಿದೆ. ಹಾಗಾದರೆ ನೀನು ಕೊಂದಿರುವ ಬಾಲಕ ಚಂದಿರನಷ್ಟೇ ಸುಂದಿರನು ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ ಅಲ್ಲವೇ? ಹೆತ್ತ ತಾಯ ಕಣ್ಣೀರು ದಳದಳನೆ ಸುರಿಯುತ್ತಿದೆ. ಪಾರ್ವತಿ ದೇವಿ ಗಂಡನ ಕೈ ಹಿಡಿದು, ಅಯ್ಯೋ ಸಾಕು ಮಾಡಿ ಸ್ವಾಮಿ, ಸಾಕು ಮಾಡಿ. ಪರಮಾತ್ಮ ಹೇಳಿದ, ಸ್ವಲ್ಪ ತಾಳು. ಎಲ್ಲ ಬಡಿಸಿದ್ಯಾ ಅಮ್ಮ? ಹೌದು ಹೌದು, ನೋಡಿ ಇದು ಹೌದು, ಆಹಾರದಲ್ಲಿ ಇದು ಬೆರಳು, ಇದು ಇದು ಹಸ್ತ, ಇದು ಮೋಸ ಮೋಸ. ಶಿಷ್ಯ, ಮೋಸವನ್ನು ಮಾಡುವರ ಮನೆಯಲ್ಲಿ ಭೋಜನವನ್ನು ಮಾಡಬಹುದೇ? ಏಳು ಮೇಲೆ. ಸಿರಿಯಾಳ ಕೇಳಿದ, ದೇವ ಏನು ಮೋಸ ಕಂಡ್ರಿ? ಸಿರಿಯಾಳ, ಸರ್ವೇಂದ್ರಿಯಾಣಂ ಶಿರಸ ಪ್ರಧಾನಂ. ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ತಲೆ. ಆ ತಲೆಯೇ ಇಲ್ಲದೆ ಕೇವಲ ದೇಹವನ್ನು ಬಡಿಸುತ್ತಿರುವೆಯಾ? ಬೇಡ ನಮಗೆ ಈ ಭೋಜನ. ಕೂಡಲೇ ಕೂಡಲೇ ಸಿರಿಯಾಳ ತಿರುಗಿದ, ಚಾಂಗಳ ಚಾಂಗಳ, ಏಕೆ ಮಾಡಿದೀಯ ಹೀಗೆ? ಆಕೆ ಕೈ ಜೋಡಿಸಿ ಹೇಳ್ತಾಳೆ, ಸ್ವಾಮಿ ಸ್ವಾಮಿ, ಕೇಶ ಸಹಿತ ಮಾದದು ದೋಷಪೂರಿತ ಮೆನುತ. ತಲೆ ಕೂದಲಿಂದ ಕೂಡಿದ್ದನ್ನು ತಾವು ಸ್ವೀಕರಿಸಲಾರಿರಿ ಎಂದು ನಾನು ಅದನ್ನು ಮಾಡಿ ಬಡಿಸಲಿಲ್ಲ. ಈ ಪುರಾಣವನ್ನು ಸಾಕು ಮಾಡಮ್ಮ. ಕೇಶ ಮುಂಡನ ಮಾಡಿ ಆ ತಲೆಯ ಕೂದಲನ್ನು ತೆಗೆದು ಚೆನ್ನಾಗಿ ಕುಟ್ಟಿ ಆಹಾರ ಮಾಡಿ, ಮರದ ಹೊರಳಿ ಕಲ್ಲಿನಲ್ಲಿ ತಲೆಯನ್ನಿಟ್ಟು ಗಂಡ ಹೆಂಡರಿಬ್ಬರು ಅದನ್ನು ಕುಟ್ಟಿ ಆಹಾರವನ್ನು ಮಾಡಿ ಬಡಿಸುತ್ತಿದ್ದರೆ ಈಗ ಭೋಜನ ಸರಿ ಹೋಯಿತು. ಸಿರಿಯಾಳ, ಬಾ ಈಗ. ಏನ್ ಸ್ವಾಮಿ, ಆ 2 ಎಲೆಗಳಲ್ಲಿ ನೀನು ಕೂತ್ಕೋ. ಸ್ವಾಮಿ, ನಾನೇ? ನೀನೇ ಇನ್ನೇ ನಾನೇ? ಸ್ವಾಮಿ, ನಮಗೆ ಸುಮ್ಮನೆ ಕೂರಯ್ಯ, ಮನೆಗೆ ಬಂದ ಅತಿಥಿಯದರೆ ಆಗ್ಬೋದು ಸ್ವಾಮಿ. ಅಲ್ಲಿಬ್ಬರು ನಿಂತರಂತೆ. ಆ ಶಿಷ್ಯ ಬಾಯಿಲ್ಲಿ ಎಂದು 4 ಎಲೆಗಳಲ್ಲಿ ನಿಂತು ಹೇಳಿದನಂತೆ, ಸಿರಿಯಾಳ ಇಂದು ಬಹು ಆನಂದ. ಆದ್ರೆ ಒಂದು ವಿಚಾರ ನಿನಗೆ ಹೇಳೋದು ಮರೆತು ಬಿಟ್ಟೆ. ಏನದು ಎಂದರೆ, ನಿನಗೊಬ್ಬ ಮಗ ಇದ್ದಾನಂತಲ್ಲ ಚಿಲ್ಲಾಳ ಅಂತ, ಅದನ್ನು ತಿಳಿದೇ ನಾನು ಬಂದಿರೋದು. ಕಾರಣ, ನಾವು ಮಕ್ಕಳಿಲ್ಲದವರ ಮನೆಯಲ್ಲಿ ಭೋಜನ ಮಾಡೋದಿಲ್ಲ. ಕರಿಯಪ್ಪ ಅವನ್ನ. ಸಿರಿಯಾಳ ತತ್ತರಿಸಿ ನಿಂತ, ಚಿಲ್ಲಾಳನನ್ನು ಕರೆಯಲೇ. ಆಗ ಪಾರ್ವತಿ ದೇವಿ ಹೇಳ್ತಾಳೆ, ಸ್ವಾಮಿ, ನೀವೀಗ ಪರೀಕ್ಷೆಯನ್ನು ಕೊನೆ ಮಾಡದಿದ್ರೆ ಪ್ರಾಣನೇ ಬಿಟ್ಬಿಡ್ತೇನೆ. ಪಾರ್ವತಿ, ಇನ್ನು ಪರೀಕ್ಷೆ ಬೇಡವೇ? ಬೇಡ ದೇವ, ನನ್ನ ಅಪರಾಧವಾಯಿತು. ನಿನ್ನ ಭಕ್ತರು ಏನು ಬೇಕಾದರೂ ನಿನಗಾಗಿ ನೀಡಲು ಸಿದ್ಧರೇ. ಪ್ರಾಣ ಮಾತ್ರವಲ್ಲ, ಈ ಜಗತ್ತನ್ನೆಲ್ಲ ತೊರೆಯಲು ಸಿದ್ಧರಾಗ್ತಾರೆ. ದಯಮಾಡಿ ನನ್ನನ್ನು ಕ್ಷಮಿಸು. ಹಾಗಾದ್ರೆ ಕೊನೆ ಮಾಡೋಣವೇ? ಮಾಡಿ. ಅಮ್ಮ, ತಾಯಿ, ಎಲ್ಲಿ ನಿನ್ನ ಮಗನನ್ನು ಕರಿಯಮ್ಮ. ಸ್ವಾಮಿ, ನನ್ನ ಮಗನನ್ನೇ ಕರಿತಾಯಿ ಎಂದಾಗ ಬಾಗಿಲ ಬಳಿಯಲ್ಲಿ ನಿಂತು ಈ ತಾಯಿ ಚಿಲ್ಲಾಳ ಅಂದ್ಲಂತೆ. ಶಿವನ ಕರುಣೆ ಅಪಾರವಾದದ್ದು. ಕೂಗ ಒಂದಕ್ಕೆ ಚಿಲ್ಲಾಳ ಎಂದು ಕೂಗಿದ ಮಾತ್ರದಲ್ಲೇ ಭಾಗ ಭಾಗವಾಗಿದ್ದ ಈ ಮಾಂಸಖಂಡಗಳೆಲ್ಲವೂ ಒಂದಾಗಿ ಸೇರಿದೆಯಂತೆ. ಚಿಲ್ಲಾಳ 2ನೆಯ ಕೂಗಿಗೆ ಆ ಅಖಂಡವಾಗಿದ್ದ ಮಾಂಸಖಂಡಗಳೆಲ್ಲ ಮಾಯವಾಗ್ಬಿಡ. ಚಿಲ್ಲಾಳ ಅಂದ್ರಂತೆ. ಚಿಲ್ಲಾಳ ಅನ್ನುವಾಗ ಎದುರುಗಡೆಯ ಬಾಳೆಯ ತೋಟದಿಂದ ಹೊಸ ಅಂಗೆಯನ್ನು ಉಟ್ಟು ಹೊಸದಾಗಿ ಬಳಿದ ಭಸಿತದ ಸಹಿತ ಬಾಲಕ, ಅಮ್ಮ ದಡ ದಡ ಧಾವಿಸಿ ಬರುತ್ತ ಬಾಲಕನು ಕರತನಾಗ, ಅಮ್ಮ ತನಯನ ಕಂಡು ಜನನಿ ತಾನು, ತನಯನ ಕಂಡು ಜನನಿ ತಾನು ಆನಂದ ಭರಿತಳಾದಾಗ ಅಮ್ಮ ಎಂದ ತನಯನ, ಅಮ್ಮ ಅಮ್ಮ ಅಮ್ಮ
ತಾಯಿ ಚಿಲ್ಲಾಳ ಚಿಲ್ಲಾಳ ಎಂದರೆ ಓಡಿ ಬಂದು ತನ್ನ ತಾಯಿಯನ್ನು ತಬ್ಬಿದನಂತೆ. ಆ ತಾಯಿ ಹಾಗೆ ಮಗನನ್ನು ಮುದ್ದಾಡುತ್ತಾಳೆ. ಅದಕ್ಕೇ ಅಲ್ಲವೇ ಮಹಾನುಭಾವರಾದವರು ನಿರೂಪಣೆಯನ್ನು ಮಾಡುತ್ತಾರೆ, ಲೋಕದಲ್ಲಿ ತಾಯಿಯ ಋಣವನ್ನು ತನೆಯನ್ನು ತೀರಿಸಲು ಸಾಧ್ಯವೇ ಇಲ್ಲ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿ ಋಣವನ್ನ ತನೆಯನ್ನು ಯಾವ ಜನ್ಮದಲ್ಲಿ ತೀರಿಸಬಲ್ಲ. ಈ ತಾಯಿ ತಬ್ಬಿಕೊಂಡು ಚಿಲ್ಲಾಳ ಚಿಲ್ಲಾಳ ನನ್ನ ಮಗನೇ ಎಲ್ಲಿಗೆ ಹೋಗಿದ್ದೆ ಕಂದ ಚಿಲ್ಲಾಳ ಅಂತ ತನ್ನ ಗಂಡನ ಕಡೆ ತಿರುಗಿ ಹೇಳ್ತಾಳೆ. ಏನ್ರಿ ಇಲ್ಲಿ ನೋಡ್ರಿ ನನ್ನ ಮಗನ್ನ. ಆಗ ಸಿರಿಯಾಳ ನಗುತ್ತಾನೆ, ಅಯ್ಯೋ ಹುಚ್ಚಳೆ, ಅಲ್ಲೇನ್ ನೋಡ್ತೀಯೇ, ಮರೆ ಜಗವನು ಮರುಳೆ ನೋಡು ಕಾಣುತ್ತಿರುವ ಶಿವನ, ಮರೆ ಜಗವನು ಮರುಳೆ ನೋಡು ಕಾಣುತ್ತಿರನು ಶಿವನು. ದಯಾಗನನು ದಯ ತೋರಿ ಈ ಎಡೆಗೆ ಬಂದಿಗನು ಮರುಳೆ, ಮನು ಮುನಿ ವಂದ್ಯನು ಮಂಗಳಕರನು, ಮನು ಮುನಿ ವಂದ್ಯನು ಮಂಗಳಕರನು, ಕರುಣಿಸ ಬಂದಿಗೆನು ಮರೆ ಜಗವನು ಮರುಳೆ ನೋಡು ಕಾಣುತ್ತಿಗನು ಶಿವನು. ಮರೆ ಜಗವನು ಮರುಳೆ ಮರುಳೆ ನೋಡು ಶಿವನ ಮರುಳೆ ನೋಡು ಶಿವನ ಮರುಳೆ, ಮರೆ ಜಗವನು ಮರುಳೆ ಮರೆ ಜಗವನು ಮರುಳೆ ಮರೆ ಜಗವನು ಮರುಳೆ. ಅಯ್ಯೋ ಹುಚ್ಚಳೆ, ಅಲ್ಲೇನು ನೋಡುತ್ತಿರುವಿ? ಭಕ್ತರನ್ನ ಉದ್ಧಾರ ಮಾಡಲು ಬಂದಿರುವ ಸ್ವಾಮಿಯನ್ನ ಇಲ್ಲಿ ನೋಡು ಎಂದಾಗ ತಿರುಗಿ ನೋಡಿದರೆ ಜಂಗಮ ರೂಪಿಗಳಾಗಿದ್ದ ಪಾರ್ವತಿ ಪರಮೇಶ್ವರರು ತಮ್ಮ ದಿವ್ಯ ಸಂದರ್ಶನವನ್ನು ಕೊಡುತ್ತಾ ನಿಂತಿದ್ದಾರೆ. ಅವರನ್ನು ಕಂಡೊಡನೆ ಚಾಂಗಳ, ಚಿಲ್ಲಾಳ, ಸಿರಿಯಾಳ 3 ಜನಗಳು ಕರಗಳನ್ನು ಜೋಡಿಸಿದರು. ಆಗ ಸಿರಿಯಾಳ ಹೇಳಿದ, ನಮ್ಮಪ್ಪ ನೀನಾರೆಂಬುದನ್ನರಿಯದೆ ಏನಂದೆನೋ ಏನೋ. ಇಂದು ಧರನಾದ ಶಂಕರನ ಹೇಳಿದರಂತೆ, ಕಂದ ನಿನ್ನ ತಾಯಿ ನಿನ್ನನ್ನು ಪರೀಕ್ಷಿಸಬೇಕು ಎಂದಾಗ ಈ ನಾಟಕ ರಚನೆಯಾಯಿತು ಕಣೋ. ಆಗ ಪಾರ್ವತಿ ಹೇಳುತ್ತಾಳೆ, ಕ್ಷಮಿಸಿ ಸ್ವಾಮಿ, ನಾನು ನನ್ನ ಕಂದನನ್ನು ಪರೀಕ್ಷಿಸಬೇಕು ಎಂದಲ್ಲ ಈ ನಾಟಕವಾಡಿದ್ದು. ನಾನಾಡಿದ ನಾಟಕದ ಅಭಿಪ್ರಾಯವೇ ಬೇರೆ. ಅದೇನು ಎಂದರೆ, ನನ್ನ ಈ ಸಿರಿಯಾಳ, ನನ್ನ ಕಂದ ಸಿರಿಯಾಳ ಎಂಥ ಶಿವಭಕ್ತನೆಂದು ಜಗತ್ತಿಗೆ ತಿಳಿಯಲಿ ಎನ್ನುವುದಕ್ಕಾಗಿ ನಾನು ಈ ನಾಟಕ ರಚನೆಯನ್ನು ಮಾಡಿದೆ. ಕಂದ, ನಿನ್ನ ಈ ಅಪಾರ ಭಕ್ತಿ ಲೋಕಕ್ಕೆ ವೇದ್ಯವಾಗಲಿ ಅನ್ನುವುದಕ್ಕೆ ಈ ನಾಟಕ. ಕರಗಳನ್ನು ಜೋಡಿಸಿ ನಿಂತಿರತಕ್ಕಂಥ ಆ ಸಿರಿಯಾಳನನ್ನು ಕಂಡು ಶಿವ ಹೇಳ್ತಾನಂತೆ, ಮಗನೇ ನಿನ್ನ ಚರಿತೆಯೂ ಅಮರವಾಗಲಿ, ಲೋಕ ಪ್ರಸಿದ್ಧವಾಗಲಿ. ನಿನ್ನ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠಣಗೈದವರಿಗೆ ಸಕಲ ವಿಧವಾದ ಸುಖ ಸಂಪದವು ಪ್ರಾಪ್ತವಾಗಲಿ. ನೀನು ಸ್ವಶರೀರಿಯಾಗಿ ಕೈಲಾಸಕ್ಕೆ ಬಂದು ನಮ್ಮೊಡನೆ ಬೆರೆತು ಬಹುಕಾಲ ಬಾಳುವಂತಾಗಲಿ. ಇದು ನಿನಗೆ ಮಂಗಳವಾಗಲಿ ಎಂದು ಆಶೀರ್ವದಿಸಿ ಶಿವನು ಕೈಲಾಸಕ್ಕೆ ತೆರಳಿದ್ದಾನೆ. ಅಂದಿನ ಮೊದಲಾಗಿ ಶರಣರಲ್ಲಿ ಸಿರಿಯಾಳ ಎಂಬತಕ್ಕಂಥವನು ಲೋಕ ಪ್ರಸಿದ್ಧನಾಗಿ ಬಾಳುತ್ತಿದ್ದಾನೆ ಎಂಬ ಈ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಮಂಗಳವಾಗಲಿ, ಪರಮಾತ್ಮನು ತಮಗೆಲ್ಲರಿಗೂ ಮಂಗಳವನ್ನು ನೀಡಲಿ ಎಂಬುದಾಗಿ ಹೇಳುತ್ತಾ ಸಿರಿಯಾಳ ಚರಿತ್ರೆಗೆ ನಾವು ಮಂಗಳವನ್ನು ಪಾಡುತ್ತಿದ್ದೇವೆ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ. ರಾಯರ ರಾಯ ಎನಿಸಿದ ಗುರು ರಾಘವೇಂದ್ರ ರಾಯರಿಗೆ ಮಂಗಳಂ ಶುಭ ಮಂಗಳಂ ಮಂಗಳಂ